ಸ್ಟಾರ್ಟಿಂಗ್. ನಮಸ್ಕಾರ ಸರ್. ಸರ್ ನಮಸ್ಕಾರ. ಹೇಳಿ ಸರ್. ಸರ್ ಏನಿಲ್ಲ, ಒಂದು ರೊಮ್ಯಾಟೈಡ್ ಆಥರೈಟಿಸ್ತು ನಾನು ಇವತ್ತು ಮಾತ್ರೆ ಮುಗಿದಿತ್ತು, ಅದು ತಗೊಂಡೋಗೋಣ ಅಂತ ಬಂದೆ. ಹಾಗಾಗಿ ಏನಾಯ್ತು ಅಂತಂದರೆ ನನಗೆ ಈ ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ ಗ್ಯಾಸ್ಟ್ರಿಕ್ ಅಂದರೆ ಏನು, ಯಾಕೆ ಬರುತ್ತೆ ಅಂತೇಳಿ. ಅವ್ರು ಕೇಳೋದಕ್ಕಿಂತ ಮುಖ್ಯವಾಗಿ ನೀವು ನನಗೆ ಗ್ಯಾಸ್ಟ್ರಿಕ್ಗೆ ಔಷಧಿ ಕೊಡ್ತಾ ಇದ್ರಿ ಅಂತ ಹೇಳ್ತಾ ಇದ್ರಿ. ನನಗೆ ನಿಜವಾದ ಗ್ಯಾಸ್ಟ್ರಿಕ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕಲ್ಲ ಸರ್? ಓಕೆ ಸರ್. ಗ್ಯಾಸ್ಟ್ರಿಕ್ ಅಂತಂದರೆ ಈಗ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ 90% ಜನಕ್ಕೆ ಗ್ಯಾಸ್ಟ್ರಿಕ್ ಬಂದ್ಬಿಟ್ಟಿದೆ. ಈಗ ಎಲ್ಲರಿಗೂ ಕೇಳಿದ್ರೆ ನಿಮಗೆ ಗ್ಯಾಸ್ಟ್ರಿಕ್ ಇದೆ ಅಂತಂದ್ರೆ ಎಲ್ಲರೂ ಏನು ಹೇಳ್ತಾರೆ ಅಂತಂದ್ರೆ ಮಾಮೂಲಿ ಸರ್, ಮಾಮೂಲಿ ಗ್ಯಾಸ್ಟ್ರಿಕ್ ಮಾಮೂಲಿ. ಹೌದಾ? ಹಂಗೆ ಸಕ್ಕರೆ ಕಾಯಿಲೆ ಮಾಮೂಲಿ, BP ಮಾಮೂಲಿ, ಯಾವುದೇ ಕಾಯಿಲೆ ಕೇಳಿ ಮಾಮೂಲಿ ಆಗ್ತದೆ. ಎಲ್ಲರಿಗೂ ಇದು ಕಾಮನ್ ಅನ್ನೋಂಗೆ ಆಗಿದೆ ಸರ್. ಹೌದು, ಹೇಳಿ ಸರ್. ಸೊ ಈ ಗ್ಯಾಸ್ಟ್ರಿಕ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಮಗೆ ಹೊಟ್ಟೆ ಹಸಿದೇ ಇರೋದು, ಹೊಟ್ಟೆ ತುಂಬ ನಾವು ಊಟ ಮಾಡೋಕ್ಕಾಗದೇ ಇರೋದು, ಹೊಟ್ಟೆಯಲ್ಲಿ ಗಾಳಿ ತುಂಬಿರೋದು, ಹೊಟ್ಟೆ ಉರಿ ಬರೋದು, ಎದೆ ಉರಿ ಬರೋದು, ಉಳಿತೇಗೆ ಬರೋದು, ತಲೆನೋವು ಬರೋದು, ತಲೆ ಸುತ್ತು ಬರೋದು, ಇದೆಲ್ಲ ಮುಖ್ಯವಾಗಿ ಗ್ಯಾಸ್ಟ್ರಿಕ್ನ ಸಿಂಪ್ಟಮ್ಸ್. ಇದರಲ್ಲಿ 8 ಸ್ಟೇಜ್ಗಳಿದೆ. ಈಗ ಏನೆಲ್ಲ ಹೇಳಿದೆ ಅದು 8 ಸ್ಟೇಜ್ಗಳಿದೆ. ಈ 8 ಸ್ಟೇಜ್ಗೆ ಬಂದಾಗ ಅದು ಕ್ರಾನಿಕ್ ಆಗುತ್ತೆ. ಈ ಗ್ಯಾಸ್ಟ್ರಿಕ್ ಬರೋದ್ರಿಂದ ಏನಾಗುತ್ತೆ, ನಮಗೆ ಈ ಪಿತ್ತ ದೋಷದಿಂದ ಪಿತ್ತ ಜಾಸ್ತಿ ಆಗುತ್ತೆ. ಈಗ ಆಮ್ಲಪಿತ್ತ ಅನ್ನೋದು ಇದಕ್ಕೇನೆ ಆಮ್ಲಪಿತ್ತ ಅಂತ ಕರೀತಾರೆ. ಈಗ ಆಮ್ಲಪಿತ್ತ ಅಂದರೆ ಪಿತ್ತ ದೋಷದಿಂದ ಬರತಕ್ಕಂಥದ್ದು. ಇದು ನಮ್ಮಲ್ಲಿ ಊಟ ಜೀರ್ಣ ಆಗಬೇಕಾದ್ರೆ ಏನಾಗುತ್ತೆ, ಆಮ್ಲ ಉತ್ಪತ್ತಿ ಆಗುತ್ತೆ ಹೊಟ್ಟೆಯಲ್ಲಿ. ಯಾವುದೇ ಊಟ ಜೀರ್ಣ ಆಗಬೇಕಾದ್ರೆ ಆಮ್ಲ ಇದ್ದರೆ ಮಾತ್ರ ಅದು ಜೀರ್ಣ ಆಗುತ್ತೆ, ಇಲ್ಲಾಂದರೆ ಹೊಟ್ಟೆ ಸಿಯೋದಿಲ್ಲ, ಹೊಟ್ಟೆ ಊಟ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಪಿತ್ತದೋಷದಿಂದ ಏನಾಗುತ್ತೆ, 40 ಕಾಯಿಲೆಗಳು ಬರುತ್ತೆ. ಪಿತ್ತದೋಷದಿಂದ 40 ಕಾಯಿಲೆಗಳು ಬರ್ತದೆ? ಹೌದು, ಗ್ಯಾಸ್ಟ್ರಿಕ್ ಇಂದ. ಈ ಗ್ಯಾಸ್ಟ್ರಿಕ್ ಅನ್ನೋದ್ರಿಂದ 40 ಕಾಯಿಲೆ. ಹೌದು. ಆ 40 ಕಾಯಿಲೆಗಳ ಬಗ್ಗೆ ದಯವಿಟ್ಟು ಹೇಳಿ. ಓಕೆ. ಈಗ ಮೊದಲಿಗೆ ಏನಾಗುತ್ತೆ, ನಾವು ಸಮಯಕ್ಕೆ ಸರಿಯಾಗಿ ನಾವು ಊಟ ಮಾಡದೇ ಇರೋದ್ರಿಂದ ಹೊಟ್ಟೆಯಲ್ಲಿ ಗಾಳಿ ತುಂಬಿದಂಗೆ ಆಗುತ್ತೆ. ಹೊಟ್ಟೆಯಲ್ಲಿ ಯಾವಾಗ ಗಾಳಿ ತುಂಬಿದಂಗೆ ಆಗುತ್ತೆ ಆಗ ಸರಿಯಾಗಿ ಹೊಟ್ಟೆ ಎಸೆಯಲ್ಲ. ಯಾವಾಗ ಹೊಟ್ಟೆ ಎಸೆಯಲ್ಲ ಆಗ ನಮಗೆ ಸರಿಯಾಗಿ ಊಟ ಸೇರಲ್ಲ. ಊಟ ಸೇರದ್ರಿಂದ ಏನಾಗುತ್ತೆ, ನಮಗೆ ನಮ್ಮ ಬಾಡಿಯಲ್ಲಿ ನಮ್ಮ ದೇಹಕ್ಕೆ ಬೇಕಾದಂಥ ಪೋಷಕಾಂಶಗಳು ನಮಗೆ ಶರೀರಕ್ಕೆ ಸಿಗಲ್ಲ. ಮುಖ್ಯವಾಗಿ ಹೇಳೋದಾದರೆ ಕ್ಯಾಲ್ಸಿಯಂ ಮತ್ತು ಐರನ್ ಡಿಫಿಷಿಯನ್ಸಿ ಬರುತ್ತೆ. ಅದರಿಂದ ಅನಿಮಿಕ್ ಆಗುತ್ತೆ, ಮೂಳೆಗಳಿಗೆಲ್ಲ ಸವೆತ ಬರುತ್ತೆ, ತಾಕತ್ತು ಬರಲ್ಲ. ಮಾಂಸಗಳು, ರಕ್ತ, ಮೂಳೆ, ಮಾಂಸ, ಮೂಳೆಗಳು ಎಲ್ಲವೂ ಸಹ ವೀಕ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು, ಟೈಮ್ಗೆ ನಾವು ಸರಿಯಾಗಿ ಊಟ ಮಾಡಬೇಕು. ಆ ಊಟ ಮಾಡದೇರಿಂದ ಈ ಸಮಸ್ಯೆ ಬರುತ್ತೆ. ಹಾಗಾಗಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಹೊಟ್ಟೆಯಲ್ಲಿ ಗಾಳಿ ತುಂಬಿದಂಗೆ ಇರಬಾರ್ದು. ಹಾಗಾಗಿ ಏನು ಮಾಡಬೇಕು, ನಾವು ಟೈಮ್ ಊಟ ಮಾಡಿಕೊಂಡು ಹಸುವಾಗದೇ ಇರೋಂಗೆ ನಾವು ನೋಡ್ಕೋಬಾರ್ದು, ಹೊಟ್ಟೆ ಹಸಿವಾಗಂಗೆ ಆಗಬೇಕು. ಸೊ ಹಾಗಾಗಿ ಈ ಥರದ ಸಮಸ್ಯೆಗಳು ಬರುತ್ತೆ. ಹಾಗೆ ಉಳಿತೇಗು, ಈಗ ಆಮ್ಲ ಏನಾಗುತ್ತೆ, ಉಳಿ ಅಂಶ ಇರೋದ್ರಿಂದ ಉಳಿತೇಗೆ ಬರುತ್ತೆ. ಉಳಿತೇಗೆ ಬರೋದ್ರಿಂದ ಏನಾಗುತ್ತೆ, ಎಲ್ಲರಿಗೂ ಎದೆಯಲ್ಲಿ ಆಸಿಡ್ ಮೇಲೆ ಹಾರಿ ಅಲ್ಲಿ ಸ್ಕ್ರ್ಯಾಚಸ್ ಥರ ಆಗುತ್ತೆ. ಅದು ಕೊನೆಗೆ ಏನಾಗುತ್ತೆ, ಉರಿ ಬರುತ್ತೆ, ಎದೆ ಉರಿ, ಹೊಟ್ಟೆ ಉರಿ, ಅದರಿಂದನೇ ಬರೋದು. ಈ ಹೊಟ್ಟೆ ಉರಿ, ಎದೆ ಉರಿ ಆರಂಭಿಕ ಹಂತದಲ್ಲಿ ಸರಿಯಾಗಿರುತ್ತೆ. ಆಮೇಲೆ ಏನಾಗುತ್ತೆ, ಉರಿ ಜಾಸ್ತಿ ಆಗಿಬಿಡುತ್ತೆ. ಏನೇ ಖಾರ ಪದಾರ್ಥಗಳನ್ನು ತಿನ್ನೋಕ್ಕಾಗಲ್ಲ, ಯಾವುದೇ ಆಹಾರನೂ ಸರಿಯಾಗಿ ತಿನ್ನೋಕ್ಕಾಗಲ್ಲ, ಶುಂಠಿ, ಮೆಣಸು ಈ ಥರದ ಮಸಾಲೆಯುಕ್ತ ಪದಾರ್ಥಗಳನ್ನು ತಿನ್ನೋಕ್ಕಾಗಲ್ಲ, ಉರಿ ಜಾಸ್ತಿ ಆಗಿಬಿಡುತ್ತೆ. ಮೆಡಿಸಿನ್ನೂ ತಿನ್ನೋಕ್ಕಾಗಲ್ಲ ಕೆಲವರಿಗೆ. ಸೊ ಇಂಥ ಪರಿಸ್ಥಿತಿ ಬಂದು ಇದಿಷ್ಟಕ್ಕೇನಿಲ್ಲದೆ ಏನಾಗುತ್ತೆ, ಕೊನೆಗೆ ಅವರಿಗೆ ಒಳಗಡೆ ಹುಣ್ಣಾಗುತ್ತೆ, ವ್ರಣ ಆಗುತ್ತೆ, ಕೊನೆಗೆ ಅದು ವಾಸಿಯಾಗದೇ ಇರುವಂತಹ ಕ್ಯಾನ್ಸರ್ ಸಹ ಆಗುತ್ತೆ. ಇಂಥ ಒಂದು ಸೀರಿಯಸ್. ಹೌದೌದು, ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅದು ಕ್ಯಾನ್ಸರ್ ಸಹ ಆಗುತ್ತೆ. ಯಾವಾಗ ಅನ್ನನಾಳದಲ್ಲಿ ಕ್ಯಾನ್ಸರ್ ಆಗುತ್ತೆ, ಅದನ್ನು ಆಪರೇಷನ್ ಮಾಡಿಯೂ ಸಹ ಸರಿ ಮಾಡೋಕ್ಕಾಗಲ್ಲ, ಅವರಿಗೆ ಸಾವೇ ಗತಿ. ಇಂಥ ಒಂದು ಸೀರಿಯಸ್ ಪ್ರಾಬ್ಲಮ್ಮು ಗ್ಯಾಸ್ಟ್ರಿಕ್ಕಿಂದ ಬರುತ್ತೆ. ಇದಲ್ಲದೆ ಏನಾಗುತ್ತೆ, ನಮಗೆ ತಲೆನೋವು ಬರುತ್ತೆ. ಎಲ್ಲರಿಗೂ ಈ ಮೈಗ್ರೇನ್ ಅಂತ ಕೇಳಿರ್ಬೇಕು ನೀವು, ಎಲ್ಲರಿಗೂ ಅರ್ಧ ತಲೆನೋವು ಬರುತ್ತೆ. ಸಾಮಾನ್ಯವಾಗಿ ನೋಡಿರ್ಬೇಕು ನೀವು, ಅರ್ಧ ತಲೆನೋವು ಎಲ್ಲಿ ಬರುತ್ತೆ, ಹಳ್ಳಿಯಿಂದ ಬರುವಂಥ ಎಲ್ಲ ಮಹಿಳೆಯರಿಗೆ ಮೈಗ್ರೇನ್ ಇರುತ್ತೆ. ಯಾಕೆ ಮೈಗ್ರೇನ್ ಬರುತ್ತೆ ಅವರಿಗೆ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಯಾರು ಸರಿಯಾಗಿ ಊಟ ಮಾಡಲ್ಲ, ಮನೆಯಲ್ಲಿ ಕೆಲಸಗಳಿರುತ್ತೆ, ಅಡುಗೆ ಮಾಡೋದಿರುತ್ತೆ, ಎಮ್ಮೆ ದನಗಳನ್ನು ನೋಡ್ಕೊಳ್ಳೋದಿರುತ್ತೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಜಮೀನಿಗೆ ಹೋಗೋದಿರುತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೂ ಟೀ ಕುಡ್ಕೊಂಡಿರ್ತಾರೆ. ಕಾಫಿ ಕುಡಿಯೋದು, ಟೀ ಕುಡಿಯೋದು, ಮಧ್ಯಾಹ್ನದವರೆಗೂ ಊಟ ಮಾಡಲ್ಲ. ಕೆಲವರು 11 ಗಂಟೆಗೆ ಮಾಡೋದು, 12 ಗಂಟೆಗೆ ಮಾಡೋದು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಇರೋದ್ರಿಂದ ನಮ್ಮ ತಲೆಗೆ ಹೋಗುವ ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ನು ಜಾಸ್ತಿ ಹೋಗದೆ ಹೊಟ್ಟೆಗೆ ಜಾಸ್ತಿ ಸಪ್ಲೈ ಆಗಿ ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಪಡುತ್ತೆ. ಆದರೆ ತಲೆಗೆ ಯಾವಾಗ ಗ್ಯಾಸ್ಟ್ರಿಕ್ ಸರಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ, ಆಗ ನಮಗೆ ಗ್ಯಾಸ್ಟ್ರಿಕ್ ತಲೆನೋವು ಬರುತ್ತೆ. ನೋಡಿ ಸರ್, ನಮ್ಗೆ ಆ್ಯಕ್ಚುಲಿ ಈ ಗ್ಯಾಸ್ಟ್ರಿಕ್ಕು ಈ ತಲೆನೋವು ಸಂಬಂಧ ಇದೆ ಅನ್ಕೊಂಡಿಲ್ಲ ನಾವು. ಈಗ ತಾವು ಹೇಳೋದು ನೋಡಿದ್ರೆ ಗ್ಯಾಸ್ಟ್ರಿಕ್ಕಿಂದ ಈ ತಲೆನೋವು ಮನುಷ್ಯನಿಗೆ ಎಷ್ಟೊಂದು ಕಾಡ್ಸುತ್ತೆ, ಆ ಮೈಗ್ರೇನ್ ಅನ್ನೋದು ಅವರೆಲ್ಲ ನಿಮಾನ್ಸ್ಕೋಗುವಂಥ ಪರಿಸ್ಥಿತಿ ಬಂದಿದೆ. ಇದು ಗ್ಯಾಸ್ಟ್ರಿಕ್ ಅಂತ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಸರ್. ಮುಂದೆ ಹೇಳಿ ಸರ್ ಗ್ಯಾಸ್ಟ್ರಿಕ್ ಬಗ್ಗೆ. ಓಕೆ. ಹಾಗಾಗಿ ಏನಾಗುತ್ತೆ, ನೀವು ತಾವು ಹೇಳ್ದಂಗೆ ತುಂಬ ಜನ ನಿಮ್ಯಾನ್ಸ್ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಬಂದವರು ಇರ್ತಾರೆ. ಕೇಳಿದ್ರೆ MRI ಸ್ಕ್ಯಾನಿಂಗ್ ಮಾಡಿಸಿದ್ವಿ ಅಂತಾರೆ ಸರ್. ಮಾಡಿಸಾದ್ಮೇಲೆ ಅಲ್ಲಿ ನಿಮ್ಯಾನ್ಸಲ್ಲೂ ಸಹ ಇದಕ್ಕೆ ಕಾರಣನೂ ಗೊತ್ತಿಲ್ಲ, ಔಷಧಿ ಗೊತ್ತಿಲ್ಲ ಅಂತ ಹೇಳ್ತಾರೆ. ಏನು ಮಾಡೋದು ಅಂತ ಕೇಳ್ತಾರೆ. ಮೊದಲು ಗ್ಯಾಸ್ಟ್ರಿಕ್ನ ವಾಸಿ ಮಾಡ್ಕೊಂಡ್ರೆ ಖಂಡಿತವಾಗಿ ನಮಗೆ ಮೈಗ್ರೇನ್ ವಾಸಿ ಆಗುತ್ತೆ. ಬರೀ ಇಷ್ಟಕ್ಕೆ ಅಲ್ಲ, ಇದಲ್ಲದೆ ತಲೆ ಸುತ್ತು ಬರುತ್ತೆ. ನೆಕ್ಸ್ಟ್ ಸ್ಟೇಜ್ ಏನಾಗುತ್ತೆ, ತಲೆ ಸುತ್ತು. ಈ ತಲೆ ಸುತ್ತು ಬಂದಾಗ ಏನಾಗುತ್ತೆ, ಎಲ್ಲರಿಗೂ ತಲೆ ಚಕ್ಕರ್ ಹೊಡಿಯುತ್ತದೆ,
ಹೀಗಾದಾಗ ಏನಾಗುತ್ತೆ, ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಯಾವಾಗಲೂ ಟೆನ್ಷನ್ ಇರುತ್ತೆ, ಯಾವಾಗಲೂ ಕೋಪ ಬರುತ್ತೆ, ಎಲ್ಲ ವಿಷಯಕ್ಕೂ ತಲೆ ಹಾಕ್ಬೇಕು ಅನ್ಸುತ್ತೆ ಎಲ್ಲರಿಗೂ, ಜಗಳ ಕಥನಗಳೆಲ್ಲ ಮಾಡ್ಕೊಳ್ಳೋದು ಇದರಿಂದ, ಬೇಗ ಬೇಗ ತೀರ್ಮಾನ ತಗೊಳ್ಳೋದು ಇದರಿಂದ. ಹೀಗಾಗಿ ಏನಾಗುತ್ತೆ, ದುಡುಗು ಸ್ವಭಾವ ಬರೋದಲ್ಲದೆ ಎಲ್ಲರೂ ಸಹ ಮಾನಸಿಕ ಖಿನ್ನತೆಯಿಂದ ನರಳುವಂಥ ಪರಿಸ್ಥಿತಿ ಬರುತ್ತೆ. ಇದಲ್ಲದೆ ಇದು ಮುಖ್ಯವಾಗಿ ಗ್ಯಾಸ್ಟ್ರಿಕ್ಕಿಂದ ನೇರವಾಗಿ ಬರುವಂಥದ್ದು. ನೇರವಾಗಿ ಇದಲ್ಲದೆ ಆದಾಗ ಏನಾಗುತ್ತೆ, ಪಿತ್ತದೋಷದಿಂದ ಎಕ್ಸಸ್ ಹೀಟ್ ಆಗಿ ಉಷ್ಣದಿಂದ ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ. ಕಣ್ಣುರಿ, ಕಾಲುರಿ, ಅಂಗೈ ಉರಿ, ಅಂಗಾಲುರಿ, ನತ್ತಿ ಉರಿ, ಮೋಷನ್ಗೆ ಹೋದ್ರೆ ಉರಿ, ರೀಸಸ್ಗೆ ಹೋದ್ರೆ ಉರಿ, ಇಡೀ ಶರೀರ ಎಲ್ಲ ಉರಿ, ಈ ಥರದ ಉರಿ ಸಮಸ್ಯೆಗಳು ಜಾಸ್ತಿ ಆಗಿಬಿಡುತ್ತೆ. ಉಷ್ಣ ಪ್ರಕೋಪ ಆಗಿ ಪಿತ್ತ ಪ್ರಕೋಪ ಆದಾಗ ಬರುವಂಥದ್ದು. ಇದೆಲ್ಲದಕ್ಕೂ ಮೂಲ ಕಾರಣ ಇವತ್ತಿನ ದಿನದಲ್ಲಿ ಕಾಫಿ ಟೀನ ಎಲ್ಲರೂ ಹೆಚ್ಚಿಗೆ ಬಳಸೋದ್ರಿಂದ. ಹಾಗಾಗಿ ನಾನು ಎಲ್ಲರಿಗೂ ಕಾಫಿ ಟೀ ಬಿಡಬೇಕು ಅಂತಲೇ ಹೇಳೋದು. ಸೊ ಹಾಗಾಗಿ ತಲೆ ಸುತ್ತಾಗಲಿ, ತಲೆನೋವಾಗಲಿ ಇವೆಲ್ಲ ಡೈರೆಕ್ಟಾಗಿ ಬಂದರೆ, ಇಂಡೈರೆಕ್ಟಾಗಿ ಬರುವಂಥದ್ದು ಏನಂತಂದರೆ ಮೋಷನ್ ಪ್ರಾಬ್ಲಮ್ ಆಗೋದು, ಮಲಬದ್ಧತೆ ಆಗೋದು, ಅಜೀರ್ಣ ಬರೋದು. ಈ ಅಜೀರ್ಣವೂ ಸಹ ಬರುತ್ತೆ. ಅಜೀರ್ಣದಿಂದ ಏನಾಗುತ್ತೆ, ಸುಮಾರು ಆಮ ಉತ್ಪತ್ತಿಯಾಗಿ, ಆಮ ಅಂತಂದರೆ ಊಟ ಜೀರ್ಣ ಆಗದೆ ಇದ್ದಾಗ ಅಥವಾ ಅರ್ಧಂಬರ್ಧ ಊಟ ಜೀರ್ಣ ಆಗಿ ಅದು ಆಮ ಆಗುತ್ತೆ. ಆಮ ಅಂತಂದರೆ ಅದು ಕಫವಾಗಿ ಕಫದೋಷಗಳು ಉತ್ಪತ್ತಿ ಆಗುತ್ತೆ. ಈ ಕಫದಿಂದ, ಅಜೀರ್ಣದಿಂದ ಉಂಟಾಗುವ ಆಮದಿಂದ, ಆಮ ಕಫ ಆಗಿ ಕಫದೋಷ ಜಾಸ್ತಿ ಆಗ್ಬಿಟ್ಟು ಏನಾಗುತ್ತೆ, ಅವರಿಗೆ ಸುಮಾರು 20 ಕಾಯಿಲೆಗಳು ಬರುತ್ತೆ. ಪಿತ್ತದೋಷದಿಂದ 20 ಕಾಯಿಲೆ ಮತ್ತೆ ಬರ್ತದೆ. ಹೌದೌದು, ಪಿತ್ತದೋಷದಿಂದ 40 ಕಾಯಿಲೆಗಳು, ಆಮೇಲೆ ಕಫದೋಷದಿಂದ 20 ಕಾಯಿಲೆಗಳು ಬರುತ್ತೆ. ಹಾಗೆ ಮಲಬದ್ಧತೆ ಆಗುತ್ತೆ. ಯಾವಾಗ ಅಜೀರ್ಣವಾದ ಊಟ ಸರಿಯಾಗಿ ಜೀರ್ಣ ಆಗದೆ, ಹೊಟ್ಟೆಯಲ್ಲಿ ಮೋಷನ್ ಹೋಗಿ, ಹೊಟ್ಟೆಯಲ್ಲಿ ಸರಿಯಾಗಿ ಮೋಷನ್ ಆಗದೆ ಕರಳಲ್ಲಿ ಅದು ಸೇರ್ಕೊಂಡ್ಬಿಟ್ಟು ಅಲ್ಲೂ ಸಹ ಗಾಳಿ ಉತ್ಪತ್ತಿಯಾಗಿ, ಅಲ್ಲೂ ಸಹ ಮಲಬದ್ಧತೆಯಾಗಿ ಊಟ ಸರಿಯಾಗಿ ಅಬ್ಸರ್ವ್ ಆಗಲ್ಲ, ಮೋಷನ್ ಟೈಟ್ ಆಗೋದು, ಮುಕ್ಕರಿ ಬೇಕಾಗುವಂಥ ಪರಿಸ್ಥಿತಿ, ಫಿಶರ್ ಆಗೋದು, ಪಿಸ್ತೂಲ್ ಆಗೋದು, ಪೈಲ್ಸ್ ಬರೋದು, ಈ ಥರದ ಸಮಸ್ಯೆಗಳು ಬರುತ್ತೆ. ಹಾಗೆ ಇದಲ್ಲದೆ ಏನಾಗುತ್ತೆ, ಪಿತ್ತದೋಷ ಜಾಸ್ತಿ ಆದಾಗ ನಮಗೆ ಲಿವರ್ ಸಮಸ್ಯೆಗಳು ಬರುತ್ತೆ. ಲಿವರ್ ಸರಿಯಾಗಿ ಫಿಲ್ಟರ್ ಮಾಡಲ್ಲ. ಲಿವರು ತುಂಬ ಮುಖ್ಯವಾದ ಅಂಗ, ಸುಮಾರು 140 ಕಾಯಿಲೆಗಳ ಕೆಲಸಗಳನ್ನು ಮಾಡುತ್ತದು. BP-ಯನ್ನು ರೆಗ್ಯುಲೇಟ್ ಮಾಡೋದು. ಹೌದು, ಲಿವರ್ 140 ಕೆಲಸಗಳನ್ನ, ಒಬ್ಬ ಮನುಷ್ಯನ ದೇಹದಲ್ಲಿ ಲಿವರು 140 ಕೆಲಸಗಳನ್ನ. ಹೌದೌದು, 140 ಕೆಲಸ ಮಾಡುತ್ತೆ. ಎಲ್ಲರಿಗೂ BP-ಯನ್ನು ರೆಗ್ಯುಲೇಟ್ ಮಾಡೋದೇ ಲಿವರು. ಹಾಗೆ ಕಿಡ್ನಿಯಲ್ಲಿ ಫಂಕ್ಷನ್ ಮಾಡೋದು ಲಿವರು, ಎಲ್ಲವನ್ನು ಕೆಲಸ ಮಾಡಿಸೋದೇ ಲಿವರು. ಆದರೆ ತುಂಬ ಒಳ್ಳೆಯ ಅಂಗ. ಆದರೆ ಪಿತ್ತದೋಷ ಜಾಸ್ತಿ ಆದಾಗ ಏನಾಗುತ್ತೆ, ಅದು ಸರಿಯಾಗಿ ನಾವು ತಿಂದಂಥ ಆಹಾರದಲ್ಲಿರ್ತಕ್ಕಂಥ ವಿಷವಸ್ತುಗಳಾಗ್ಬೋದು, ಟಾಕ್ಸಿನ್ಗಳಾಗ್ಬೋದು, ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಫಿಲ್ಟರ್ ಮಾಡದೆ ಬಾಡಿಯಲ್ಲಿ ಹಾಗೆ ಬಿಡುತ್ತೆ. ಹಾಗೇನಾಗುತ್ತೆ, ಬಾಡಿಯಲ್ಲಿ ಅಸಿಡಿಟಿ ಜಾಸ್ತಿ ಆಗಿಬಿಡುತ್ತೆ. ಈ ಅಸಿಡಿಟಿ ಜಾಸ್ತಿ ಆಗೋದ್ರಿಂದ ಕೇವಲ ಲಿವರ್ಗೆ ಬರುವಂಥ ಸಮಸ್ಯೆಗಳಲ್ಲದೆ ಕಿಡ್ನಿಗೆ ಬರುವಂಥ ಸಮಸ್ಯೆಗಳು ಜಾಸ್ತಿ ಆಗುತ್ತೆ, ಪ್ಯಾನ್ಕ್ರಿಯಾಸಿಗೆ ಬರುವಂಥ ಸಮಸ್ಯೆಗಳು ಜಾಸ್ತಿ ಆಗುತ್ತೆ, ಹಾರ್ಟ್ಗೆ ಬರುವಂಥ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಪಿತ್ತದೋಷದಿಂದ ಇಷ್ಟೆಲ್ಲ ಬರೋದಲ್ಲದೆ ಮಹಿಳೆಯರಿಗೆ ಮುಖ್ಯವಾಗಿ ಪಿತ್ತದೋಷ ಜಾಸ್ತಿಯಾಗಿ, ಉಷ್ಣ ಜಾಸ್ತಿಯಾಗಿ ಅವರಿಗೆ ಗರ್ಭಾಶಯದ ಸಮಸ್ಯೆಗಳು ಸಹ ಬರುತ್ತೆ. ಗರ್ಭಾಶಯ ಸಮಸ್ಯೆಗಳು ಏನೆಲ್ಲ ಬರುತ್ತೆ ಅಂದರೆ, ಅವರಿಗೆ ವೈಟ್ ಡಿಸ್ಚಾರ್ಜ್ ಪ್ರಾಬ್ಲಮ್ ಇರ್ಬೋದು, ಎಕ್ಸಸ್ ಬ್ಲೀಡಿಂಗ್, ಬಿಳಿ ಬಟ್ಟೆ ಆಗ್ಬೋದು, ಕೆಂಪು ಬಟ್ಟೆ ಆಗ್ಬೋದು, ಎಕ್ಸಸ್ ಬ್ಲೀಡಿಂಗ್ ಆಗ್ಬೋದು, ಅನಿಮಿಯತ ಮುಟ್ಟ ಆಗ್ಬೋದು. ಕೊನೆಗೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಗರ್ಭಾಶಯದಲ್ಲೂ ಸಹ ಹುಣ್ಣುಗಳಾಗುತ್ತೆ. ಅದೂ ಸಹ ಕೊನೆಗೆ ಕ್ಯಾನ್ಸರ್ ಮಟ್ಟಕ್ಕೂ ತಲುಪುತ್ತೆ. ಈ ಗ್ಯಾಸ್ಟ್ರಿಕ್, ಹೌದೌದು, ಗ್ಯಾಸ್ಟ್ರಿಕ್ ಮೂಲ ಹೆಂಗಸರಿಗೆ ಇಷ್ಟೆಲ್ಲ ಕಾಡಿಸುತ್ತೆ. ಹೌದೌದು. ಆಮೇಲೆ ಕೆಲವು ಸತಿ ಏಜ್ಗಿಂತ ಮುಂಚೆ ಅವ್ರಿಗೆ ಪೀರಿಯಡ್ ನಿಲ್ಲೋದು, ಇವೆಲ್ಲದು ಇದೇ ಪ್ರಾಬ್ಲಮ್ ಬರುತ್ತೆ. ಈ ಎಲ್ಲ ಗರ್ಭಾಶಯದ ಎಲ್ಲ ಸಮಸ್ಯೆಗಳು, ಮುಟ್ಟಿನ ಅನಿಮಿಯತೆ ಮುಟ್ಟಿರ್ಬೋದು, ಇರೆಗ್ಯುಲರ್ ಪೀರಿಯಡ್ಸ್ ಇರ್ಬೋದು, ವೈಟ್ ಡಿಸ್ಚಾರ್ಜ್ ಇರ್ಬೋದು, ಇವೆಲ್ಲವೂ ಸಹ ಸಮಸ್ಯೆಗಳಾಗೋದು ಪಿತ್ತ ಜಾಸ್ತಿಯಾಗಿ ಪಿತ್ತದೋಷದಿಂದ ಬರುವಂಥ ಸಮಸ್ಯೆಗಳು. ಇದಲ್ಲದೆ ಚರ್ಮವೂ ಸಹ ಹಾಳಾಗುತ್ತೆ. ಯಾವಾಗ ಲಿವರಲ್ಲಿ ಸರಿಯಾಗಿ ಫಿಲ್ಟರ್ ಆಗಲ್ಲ, ಚರ್ಮ ವ್ಯಾಧಿಗಳಿರ್ಬೋದು, ಸೋರಿಯಾಸಿಸ್ ಇರ್ಬೋದು, ಎಕ್ಸಿಮಾ ಇರ್ಬೋದು, ಮೈ ಕಡ್ತಾ ಇರ್ಬೋದು, ನವೆ ಬರ್ಬೋದು, ತಿಂಡಿ ಹಿಡಿಯೋದು, ಇದೆಲ್ಲವೂ ಸಹ ಯಾವಾಗ ನಮಗೆ ಪಿತ್ತ ಜಾಸ್ತಿಯಾಗಿ, ಉಷ್ಣ ಜಾಸ್ತಿಯಾಗಿ ಬರುವಂತಹ ಸಮಸ್ಯೆಗಳು. ಹೀಗೆ ಸುಮಾರು 40 ಕಾಯಿಲೆಗಳು ಪಿತ್ತದೋಷದಿಂದ ಬಂದರೆ, ಕಫದೋಷ ಜಾಸ್ತಿಯಾಗಿ ಅಂದರೆ ಅಜೀರ್ಣದಿಂದ ಆಮ ಉತ್ಪತ್ತಿಯಾಗಿ, ಈ ಆಮ ಕಫದೋಷ ಆಗಿ ಕನ್ವರ್ಟ್ ಆಗಿ ಎದೆ ಮೇಲೆ ಸೇರ್ತಾ ಹೋಗುತ್ತೆ. ಹಾಗಾಗಿ ಕಫದೋಷ ಬರೋದ್ರಿಂದ ಏನಾಗುತ್ತೆ, ನಮಗೆ ಸೈನಸ್ ಅಲರ್ಜಿ ಬರ್ಬೋದು, ತಲೆಯಲ್ಲಿ ಶೀತ ಸೇರ್ಕೋಬೋದು, ಹಾಗೂ ಅಸ್ತಮ ಬರುತ್ತೆ, ಉಬ್ಸ ಗೂರ್ಲು ಕಾಯಿಲೆಗಳು ಬರುತ್ತೆ, ನಿಮೋನಿಯಾ ಬರುತ್ತೆ, TB ಬರುತ್ತೆ. ಈ ಥರದ ಎಲ್ಲ ಸಮಸ್ಯೆಗಳು, ಥೈರಾಯ್ಡ್ ಬರುತ್ತೆ. ಅಲ್ಲದೆ ನರದೌರ್ಬಲ್ಯಗಳು ಬರುತ್ತೆ ಕಫದೋಷದಿಂದ ಸೇರಿಸ್ಕೊಂಡು. ಹಾಗೆ ಸಂಧಿವಾತ ಬರುತ್ತೆ. ಗ್ಯಾಸ್ಟ್ರಿಕ್ ಇಂದ ನರರೋಗನೂ ಬರುತ್ತೆ. ಹೌದೌದು. ಹಂಗಾರೆ ನೀವು ಹೇಳೋದು ನೋಡಿದ್ರೆ ಡಾಕ್ಟ್ರೆ, ಈಗ ಅನ್ಸುತ್ತೆ, ಈಗ ನಾವು ದೊಡ್ಡ ಕಾಯಿಲೆ, ಈ ಕ್ಯಾನ್ಸರು ಮತ್ತೆ ಏಡ್ಸ್, ಇವಾಗ ದೊಡ್ಡ ಕಾಯಿಲೆ ಅಂತೀವಿ. ಖಂಡಿತ ಅವಕ್ಕಿಂತಲೂ ದೊಡ್ಡ ಕಾಯಿಲೆ ನಮ್ಮ ದೇಹದಲ್ಲಿ ಇರ್ತದೆ, ಅದು ಗ್ಯಾಸ್ಟ್ರಿಕ್. ಗ್ಯಾಸ್ಟ್ರಿಕ್ ಅಲ್ವಾ ಮಾಮೂಲು, ಎಲ್ರಿಗೂ ಇರ್ತಲ್ಲ ಮಾಮೂಲು ಅನ್ಕೊಂಡು ನಾವು ಸುಮ್ಮನೆ ಆಗ್ಬಿಡ್ತೀವಿ. ನೀವೀಗ ಹೇಳ್ತಾರೋದು ನೋಡಿದ್ರೆ ಗ್ಯಾಸ್ಟ್ರಿಕ್ ಇಂದ 40 ಕಾಯಿಲೆ ಬರ್ತದೆ, 20 ಕಾಯಿಲೆ ಬರ್ತದೆ ಅಂತಂದ್ರೆ, ಈಗ ನಮ್ಮ ದೇಹಕ್ಕೆ ಮೊದಲು ಗ್ಯಾಸ್ಟ್ರಿಕ್ ಹೊರಗೋಗ್ಬೇಕು. ನಮಗೆ ಗ್ಯಾಸ್ಟ್ರಿಕ್ ಹೊರಗೋದ್ರೆ ನಿಮ್ಮ ಪ್ರಕಾರ ಗ್ಯಾಸ್ಟ್ರಿಕ್ ಹೊರಗೋಗ್ಬೇಕು ಅಂದ್ರೆ ಏನು, ಈ ಮನುಷ್ಯನ ಹೊಟ್ಟೆ ಏನ್ ತಿಂತೀವಿ ಅದು ಲೀಲಾಜಾಲವಾಗಿ ಮೋಷನ್ ಆದ್ರೆ ಮಾತ್ರ ವ್ಯಕ್ತಿ ಹೆಚ್ಚು ವರ್ಷ ಬದುಕಬಹುದು ಅಂತ ತಮ್ಮ ಅಭಿಪ್ರಾಯ. ಹೌದು. ಓಕೆ ಡಾಕ್ಟರ್. ಹಾಗಾಗಿ ಕಫದೋಷದಿಂದ 20 ಕಾಯಿಲೆಗಳು ಹೇಗೆ ಬರುತ್ತೆ, ಈಗ ತಾವು ಹೇಳ್ದಂಗೆ ಮಲಬದ್ಧತೆ ಆಗೋದ್ರಿಂದ, ಮೋಷನ್ ಸರಿಯಾಗಿ ಹೋಗದೆ ಇರೋದ್ರಿಂದ,
ಅದರಲ್ಲಿರುವ ಟಾಕ್ಸಿನ್ಸ್ ಆಗ್ಬೋದು ಅಥವಾ ಕೆಟ್ಟದ್ದಿರ್ಬೋದು ಎಲ್ಲವೂ ಸಹ ಆ ಕೆಟ್ಟದ್ದನ್ನು ತಿನ್ನುವಂಥ ಸೂಕ್ಷ್ಮಾಣುಜೀವಿಗಳು ಸಹ ಜಾಸ್ತಿ ಆಗಿಬಿಟ್ಟು ಮಲಬದ್ಧತೆ ಉಂಟಾಗಿ ನಮಗೆ ಪೈಲ್ಸು ಪಿಸ್ತುಲ ಫಿಶರ್ ಇದರೆಲ್ಲ ಬರೋದಲ್ಲದೆ ನಮಗೇನಾಗುತ್ತೆ ಮಾನಸಿಕವಾಗಿ ಸಹ ನಾವು ಕುಗ್ತೀವಿ. ಕರಳು ಚೆನ್ನಾಗಿದ್ದರೆ ಮಾತ್ರ ನಮಗೆ ಎಲ್ಲ ಸರಿ ಹೋಗುತ್ತೆ. ಇಲ್ಲಾಂದರೆ ಸುಮಾರು ಮೇಜರ್ 80 ಕಾಯಿಲೆಗಳು ಈ ವಾತದೋಷದಿಂದ ಬರುತ್ತೆ. ಯಾವಾಗ ವಾತದೋಷ ಕಫದೋಷದ ಜೊತೆ ಸೇರೋದಾಗಲಿ, ವಾತದೋಷ ಪಿತ್ತದೋಷದ ಜೊತೆಗೆ ಸೇರೋದಾಗಲಿ, ಆಗ ದೊಡ್ಡ ದೊಡ್ಡ ಮಾರಣಾಂತಿಕ ಅಥವಾ ದೀರ್ಘಕಾಲೀನ ವ್ಯಾಧಿಗಳು ಬರುತ್ತೆ. ಉದಾಹರಣೆಗೆ ನರದ್ದೇ ಆಗ್ಬೋದು, ನಿಮಗೆ ಲಕ ಹೊಡಿಬೋದು, ಅಥವಾ ಮಲ್ಟಿಪಲ್ ಸ್ಕ್ಲಿರೋಸಿಸ್ ಕಾಯಿಲೆ ಇರ್ಬೋದು, ಪಾರ್ಕಿನ್ಸನ್ ಕಾಯಿಲೆ ಇರ್ಬೋದು. ನರದ ಎಲ್ಲ ಸಮಸ್ಯೆಗಳು ಸಹ ವಾತ ಕಫದೋಷದಿಂದ ಬರುತ್ತೆ, ವಾತ ಕಫದೋಷದಿಂದ. ಹಾಗೆ ನೀವು ನೋಡಿಬೇಕಾದ್ರೆ ಯಾರಿಗೇ ಆಗಲಿ, ನೀವು ಅಸ್ತಮ ಇರ್ಬೋದು, ಸೈನಸ್ ಇರ್ಬೋದು, ನೀವು ಹೇಳಿದ ಎಲ್ಲ ಕಾಯಿಲೆಗಳಿಗೆ ನೀವು ಚೆಕ್ ಮಾಡಿದಾಗ ಗ್ಯಾಸ್ಟ್ರಿಕ್ ಇದ್ದೇ ಇರುತ್ತೆ, ಅವರಿಗೆ ಮಲಬದ್ಧತೆ ಇದ್ದೇ ಇರುತ್ತೆ. ಹಾಗಾಗಿ ಯಾವುದೇ ಕಾಯಿಲೆಯನ್ನು ದೀರ್ಘಕಾಲೀನ ವ್ಯಾಧಿಗಳನ್ನು ನಾವು ವಾಸಿ ಮಾಡ್ಕೋಬೇಕು ಅಂದರೆ ಮೊದಲಿಗೆ ಗ್ಯಾಸ್ಟ್ರಿಕ್ ಮತ್ತು ಮೋಷನ್ ಪ್ರಾಬ್ಲಮ್ನ ಸರಿ ಮಾಡ್ಕೋಬೇಕು, ಅಜೀರ್ಣವನ್ನು ನಾವು ಹೋಗಲಾಡಿಸ್ಕೋಬೇಕು. ಇದು ಮಾಡದೇ ಇದ್ದರೆ ನಾವು ದೀರ್ಘಕಾಲೀನ ವ್ಯಾಧಿಗಳನ್ನು ನಾವು ಮಾಡ್ಕೊಳಕ್ಕಾಗಲ್ಲ. ಈ ಗ್ಯಾಸ್ಟ್ರಿಕ್ ಬಗ್ಗೆ ನನ್ನದೊಂದು ಪರ್ಸನಲ್ ಸಲಹೆ, ಈ ಗ್ಯಾಸ್ಟ್ರಿಕ್ಕು ಹೋಗ್ಬೇಕು ಅಂದರೆ ಇದಕ್ಕೆ ಇಂಗ್ಲೀಷ್ ಮೆಡಿಸಿನ್ ತಗೋಬೇಕಾ ನಿಮ್ಮ ಅಭಿಪ್ರಾಯದಲ್ಲಿ, ಅಥವಾ ಆಯುರ್ವೇದಿಕ್ಕೆ ಇಂಪಾರ್ಟೆಂಟಾ? ದಯವಿಟ್ಟು ಅದು ಹೇಳ್ಬೇಕು ಸರ್. ಈಗ ನಾನು ನಿಮಗೆ ಏನೆಲ್ಲ ಕಾಯಿಲೆಗಳು ಬರುತ್ತೆ ಅಂತ ಹೇಳಿದೆ, ನಿಮ್ಗೆ ಅದ್ಭುತವಾದ ಪ್ರಶ್ನೆ ಇಲ್ಲ ನಾನು ಹೇಳ್ತಾ ಇಲ್ಲ. ಈಗ ಎಲ್ಲ ಫಾಸ್ಟ್ ಫುಡ್ಡು, ಫಾಸ್ಟ್ ಜೀವನ ಮಾಡ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಎಲ್ಲರಿಗೂ ಯಾರಿಗೂ ಸಮಯ ಇಲ್ಲ. ಇಂಥ ಪರಿಸ್ಥಿತಿ ಇದ್ದಾಗ ಏನು ಮಾಡ್ತಾರೆ, ಎಲ್ಲರೂ ಸಹ ಅಲೋಪತಿ ಔಷಧಿಯನ್ನು ತಗೋತಿದ್ದಾರೆ. ಅದು ಶಮನ ಔಷಧಿಗಳಿರುತ್ತೆ. ಸಂಪೂರ್ಣ ಪಿತ್ತದೋಷವನ್ನು ವಾಸಿ ಮಾಡುವಂಥ ಔಷಧಿಗಳು ನನಗೆ ಕಂಡು ಬಂದಿಲ್ಲ ಇದುವರೆಗೂ. ಆದರೆ ಆಯುರ್ವೇದ ಶಾಸ್ತ್ರಗಳಾಗ್ಬೋದು, ಗಿಡಮೂಲಿಕೆ ಔಷಧಿಗಳಾಗ್ಬೋದು, ನಮ್ಮ ಭಾರತೀಯ ಆರೋಗ್ಯ ಪರಂಪರೆಗಳಲ್ಲಿ ಗ್ಯಾಸ್ಟ್ರಿಕ್ಕನ್ನು ಸಂಪೂರ್ಣವಾಗಿ ವಾಸಿ ಮಾಡುವಂಥ ಬೇಕಾದಷ್ಟು ಔಷಧಿಗಳಿದೆ, ಸಾವಿರಾರು ಔಷಧಿಗಳಿದೆ. ಸೊ ಹಾಗಾಗಿ ಏನು ಮಾಡಬೇಕು, ಗ್ಯಾಸ್ಟ್ರಿಕ್ ಇಲ್ದಂಗೆ ನಾವು ನೋಡ್ಕೋಬೇಕು. ಈಗಾಗಲೇ ನಾನು ತಮಗೆ ತಿಳಿಸಿದೆ, ಗ್ಯಾಸ್ಟ್ರಿಕ್ಕಿಂದ 40 ಮೇಜರ್ ಕಾಯಿಲೆಗಳು, ಕಫದೋಷದಿಂದ ಅಂದರೆ ಅಜೀರ್ಣದಿಂದ ಕಾಮ ಉತ್ಪತ್ತಿಯಾಗಿ ಕಫ ಉತ್ಪತ್ತಿಯಾಗಿ ಅದರಿಂದ ಮೇಜರ್ 20 ಕಾಯಿಲೆಗಳು, ಹಾಗೂ ಮಲಬದ್ಧತೆಯಿಂದ ವಾತದೋಷ ಜಾಸ್ತಿಯಾಗಿ 80 ಕಾಯಿಲೆಗಳು, ಒಟ್ಟು 140 ಕಾಯಿಲೆಗಳು ಮೇಜರ್ ಕಾಯಿಲೆಗಳು ಬರೋದಲ್ಲದೆ ಇದಲ್ಲದೆ ಮೈನರ್ ಕಾಯಿಲೆಗಳು ಸಹ ಈ ಎಲ್ಲ 8 ಥರದ ಪ್ರಕೃತಿಗಳು ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗಿ ಒಟ್ಟು 4448 ಕಾಯಿಲೆಗಳನ್ನು 5000 ವರ್ಷದಿಂದಲೇ ನಮ್ಮ ಋಷಿಮುನಿಗಳು ಪತ್ತೆ ಹಿಡಿದಿದ್ದಾರೆ. ಇದಕ್ಕೆಲ್ಲವೂ ಸಹ ಔಷಧಿ ಹೇಳಿದ್ದಾರೆ. ಆದರೆ ಎಲ್ಲದಕ್ಕೂ ಮೂಲ ಏನಂದರೆ ನಮ್ಮ ಹೊಟ್ಟೆ ಹಾಳು ಮಾಡ್ಕೊಳ್ಳೋದು, ನಮ್ಮ ಮಲಬದ್ಧತೆ, ಮೋಷನ್ನ ಸರಿಯಾಗಿ ಹೋಗೋಕ್ಕಾಗದೇ ಇರೋದು ಈ ಗ್ಯಾಸ್ಟ್ರಿಕ್ಕಿಂದ. ನಾನು ಬಳಸ್ತಾ ಇರತಕ್ಕಂಥದ್ದು ಏನು, ಗ್ಯಾಸ್ಟ್ರಿಕ್ ಅನ್ನೋದು ಎಲ್ಲರಿಗೂ ಅರ್ಥ ಆಗೋದ್ರಿಂದ ಆ ಗ್ಯಾಸ್ಟ್ರಿಕ್ ಅನ್ನೋ ಪದವನ್ನು ನಾನು ಬಳಸ್ತಾ ಇದ್ದೀನಿ. ಹಾಗಾಗಿ ಗ್ಯಾಸ್ಟ್ರಿಕ್ಕು ಮೋಷನ್ ಪ್ರಾಬ್ಲಮ್ನ ನಾವು ಸರಿ ಮಾಡ್ಕೊಳ್ಳೋದೇ ಇದ್ದರೆ, ಮಲಬದ್ಧತೆಯನ್ನು ಸರಿ ಮಾಡ್ಕೊಳ್ಳೋದೇ ಇದ್ದರೆ 4448 ಕಾಯಿಲೆಗಳು, ಅವರು ಡಾಕ್ಟ್ರೇ ಆಗ್ಬೋದು, ವಿಜ್ಞಾನಿ ಆಗ್ಬೋದು, ಒಬ್ಬ ಪಾಮರ ಆಗಿರ್ಬೋದು, ರೈತ ಆಗಿರ್ಬೋದು, ಯಾರೇ ಆಗಲಿ ಅವರಿಗೆ ಕಾಯಿಲೆಗಳು ಖಂಡಿತ ಬರೋದು ಸ್ವತಃಸಿದ್ಧ. ಹಾಗಾದ್ರೆ ಡಾಕ್ಟ್ರೆ, ಈ ಗ್ಯಾಸ್ಟ್ರಿಕ್ ಕೆಲವು ನಾವೀಗ ನಮ್ಮ ಬಾಡಿಗಳು, ಕೆಲವ್ರದ್ದು ಶೀತ ಬಾಡಿ, ಕೆಲವ್ರದ್ದು ಉಷ್ಣ ಬಾಡಿ ಅಂತ ಹೇಳ್ತೀವಿ. ಆ ಶೀತ ಬಾಡಿಲೂ ಗ್ಯಾಸ್ಟ್ರಿಕ್ ಹೆಚ್ಚು ಪರಿಣಾಮ ಬೀರುತ್ತಾ, ಅಥವಾ ಉಷ್ಣ ಬಾಡಿಯವ್ರಿಗೆ ಹೆಚ್ಚು ಪರಿಣಾಮ ಬೀರುತ್ತಾ? ನಮಗೆ ನಮ್ಮ ಬಾಡಿ ಯಾವುದು ನಮ್ಗೆ ತಿಳ್ಕೊಳ್ಳೋದು ಹೇಗೆ, ನಮ್ಮ ಬಾಡಿ ಶೀತ ಅಥವಾ ಉಷ್ಣ ನಾವು ತಿಳ್ಕೊಳ್ಳೋದು ಹೇಗೆ? ಯಾಕೆಂದ್ರೆ ಅಥವಾ 2 ಬಾಡಿಯವ್ರಿಗೂ ಗ್ಯಾಸ್ಟ್ರಿಕ್ ಇರ್ತದ, ಅಥವಾ ಯಾವ್ದಾದ್ರು ಒಂದು ಬಾಡಿಯವ್ರು ಕಡಿಮೆ ಇರ್ತದ? ದಯವಿಟ್ಟು ಇದ್ರ ಬಗ್ಗೆ ಮಾಹಿತಿ ಬೇಕಲ್ಲ. ಇದಕ್ಕೆಲ್ಲ ಆಯುರ್ವೇದ ಶಾಸ್ತ್ರದಲ್ಲಿ ತುಂಬ ಅದ್ಭುತವಾಗಿ ಹೇಳಿದ್ದಾರೆ. ಇದನ್ನ ನಾವು ವಿವರವಾಗಿ ಹೇಳಬೇಕಂದ್ರೆ ಮತ್ತೆ ಯಾವಾಗಾದ್ರೂ ಒಂದು ವಿಡಿಯೋ ಮಾಡೋಣ. ಈಗ ಸದ್ಯಕ್ಕೆ ಏನಪ್ಪಾ ಅಂತಂದ್ರೆ ಎಲ್ಲ ದೋಷಗಳಲ್ಲೂ ಸಹ ಮುಖ್ಯವಾಗಿ ಎಲ್ಲರಿಗೂ ಸಹ 8 ಥರದ ಪ್ರಕೃತಿ ಇರುತ್ತೆ. ಈ 8 ಥರದ ಪ್ರಕೃತಿ ಇರುವವ್ರಿಗೆಲ್ರಿಗೂ ಸಹ ನಾವು ತಿನ್ನುವ ಆಹಾರ ಪದ್ಧತಿ ಹಾಳಾಗಿರೋದ್ರಿಂದ, ನಮ್ಮ ಆಚಾರ ವಿಚಾರಗಳು ಹಾಳಾಗಿರೋದ್ರಿಂದ, ನಮ್ಮ ವಿಹಾರಗಳು ಹಾಳಾಗಿರೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಉತ್ಪತ್ತಿ ಆಗ್ತಾ ಇದೆ. ಮೂಲ ಕಾರಣ ಈಗ ಯಾವುದೇ ಪ್ರಕೃತಿ ಆಗಿರ್ಬೋದು, ಅವರಿಗೆ ಉಷ್ಣ ಪ್ರಕೃತಿ ಇರ್ಬೋದು, ಶೀತ ಪ್ರಕೃತಿ ಇರ್ಬೋದು, ವಾತ ಪ್ರಕೃತಿ ಇರ್ಬೋದು, ಅಥವಾ ಉಳಿದ ವಾತ ಕಫ ಪ್ರಕೃತಿ ಇರ್ಬೋದು, ಅಥವಾ ಪಿತ್ತ ಕಫ ಪ್ರಕೃತಿ ಇರ್ಬೋದು, ಅಥವಾ ತ್ರಿದೋಷಗಳಿರ್ಬೋದು, ಎಲ್ಲರಿಗೂ ಸಹ ಇವತ್ತು ಗ್ಯಾಸ್ಟ್ರಿಕ್ ಕಟ್ಟಿಟ್ಟ ಬುತ್ತಿ. ಈ ಹುಟ್ಟಿರುವ ಮಕ್ಕಳಿಂದ ಮುದುಕರವರೆಗೂ ಸಹ ಗ್ಯಾಸ್ಟ್ರಿಕ್ಕು ಆವರಿಸ್ಕೊತಾ ಇದೆ. ನಿಜವಾಗಿ ಹೇಳಬೇಕು ಅಂದರೆ ನನಗೆ ಕ್ರಾನಿಕ್ ಡಿಸೀಸ್ಗಳನ್ನು ವಾಸಿ ಮಾಡೋದು ಅಷ್ಟು ಕಷ್ಟ ಅಲ್ಲ ಅಂತ ಅನಿಸಿದ್ರು, ಗ್ಯಾಸ್ಟ್ರಿಕ್ ವಾಸಿ ಮಾಡೋದೇ ಕಷ್ಟ ಆಗಿದೆ ಜನರಿಗೆ ವಾಸಿ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಎಲ್ಲರೂ ಸಹ ಮುಖ್ಯವಾಗಿ ಗ್ಯಾಸ್ಟ್ರಿಕ್ಕನ್ನು ವಾಸಿ ಮಾಡ್ಕೋಬೇಕು. ಈ ಗ್ಯಾಸ್ಟ್ರಿಕ್ ವಾಸಿ ಮಾಡ್ಕೊಳ್ಳದೇ ಇದ್ದರೆ ಬೇರೆ ಯಾವ ಕಾಯಿಲೆಗಳನ್ನು ಮತ್ತು ಮಲಬದ್ಧತೆಯನ್ನು ವಾಸಿ ಮಾಡ್ಕೊಳ್ಳದೇ ಇದ್ದರೆ, ಅಜೀರ್ಣವನ್ನು ವಾಸಿ ಮಾಡ್ಕೊಳ್ಳದೇ ಇದ್ದರೆ, ಬೇರೆ ಎಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳನ್ನು ವಾಸಿ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಈಗ ನೀವೊಬ್ಬ ಡಾಕ್ಟರ್ ಆಗಿ ನಿಮ್ಮ ಪ್ರಕಾರ, ನಮ್ಗೆ ಗೊತ್ತಾಗಲ್ಲ, ನಿಮ್ಮ ಪ್ರಕಾರ ನಮ್ಮ ದೇಶದಲ್ಲಿ ಎಷ್ಟು % ಜನ ಗ್ಯಾಸ್ಟ್ರಿಕ್ನಿಂದ ನರಳ್ತಾ ಇರ್ಬೋದು ಅಂತ ತಾವು ಹೇಳ್ತೀರಿ? ಈಗಾಗಲೇ ನಾನು ಕಂಡಂಗೆ ನನ್ನ ಹತ್ರ ಬಂದ ಪೇಷಂಟ್ಗಳೆಲ್ಲ ನೋಡಿ, ನನ್ನ ಒಂದು ಪರ್ಸನಲ್ ಎವಿಡೆನ್ಸ್ ಪ್ರಕಾರ ನಮ್ಮ ದೇಶದಲ್ಲಿ ಹೆಚ್ಚು ಕಡಿಮೆ 90% ಜನಕ್ಕೆ ಗ್ಯಾಸ್ಟ್ರಿಕ್ ಇದೆ. ಯಾಕೆ ಅಂತ ಅಂದ್ರೆ ನೀವು ಏನ್ ಸರ್ 90% ಜನಕ್ಕೆ ಗ್ಯಾಸ್ಟ್ರಿಕ್ ಇದೆ ಅಂತ ಅಂದಮೇಲೂ ಇನ್ನೂ ನಾವು ಅದ್ರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿ ಎಲ್ಲ ಕೂಡ ಗೊತ್ತಾಗ್ತಾ ಇಲ್ಲ. ಈಗ ನಾವು ತಿಳ್ಕೊಂಡ್ರು ಬಂತೀವಿ, ಕೇಳ್ತೀವಿ. ಎಷ್ಟೋ ಜನ ಗ್ಯಾಸ್ಟ್ರಿಕ್ ಇಂದ ಇಷ್ಟು ಕಾಯಿಲೆ ಬರುತ್ತೆ ಅಂತ ಆಗ್ಲಿ,
ಗ್ಯಾಸ್ಟ್ರಿಕ್ ನಮ್ಮ ದೇಶದಲ್ಲಿ ಇಷ್ಟು ಪರ್ಸೆಂಟ್ ಇದೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಾವು ಆ ಗ್ಯಾಸ್ಟ್ರಿಕ್ ಔಷಧಿ ತಗೊಳ್ಳೋ ಬದಲು ಬೇರೆ ಇನ್ನೊಂದು ಕಾಯಿಲೆಗೆ ಔಷಧಿ ತಗೊಳ್ತಾ ಇರ್ತೀವಿ, ಇನ್ನೊಂದು ಕಾಯಿಲೆಗೆ ಔಷಧಿ ತಗೋತಿರ್ತೀವಿ ನಾವು. ಬಟ್ ನಮ್ಗೆ ಇದು ಗ್ಯಾಸ್ಟ್ರಿಕ್ ಇಂದಲೇ ಬಂದಿರುತ್ತೆ ಅಂತ ಗೊತ್ತಾ. ಈಗ ಫಾರ್ ಎಕ್ಸಾಂಪಲ್ ರೊಮೆಟೆಡ್ ಆರ್ಥರೈಟಿಸ್ಗೆ ನಾವು ಬರ್ಬೇರಿ ಹೆಚ್ಚು ಗಮನ ಕೊಡ್ತೀವಿ ವಿನಃ ಆ ಮೂಳೆ ವಾಸ ಆಗಲಿ ಅದಕ್ಕೆ ಕೊಡಿ ಡಾಕ್ಟ್ರು. ಸೊ ತಕ್ಷಣ ಗುಣ ಆದರೆ ಒಳ್ಳೆ ಡಾಕ್ಟ್ರು ಅಂತಲೂ, ತಕ್ಷಣ ಗುಣ ಆಗಲ್ಲ ಅಂತಂದ್ರೆ ಅವರು ನೋ ಯೂಸ್ ಅಂತ ಹೇಳ್ತೀವಿ. ಆದರೆ ನಿಮ್ಮ ಪ್ರಕಾರ ಪ್ರತಿಯೊಂದು ಮನುಷ್ಯನ ಎಲ್ಲ ದೇಹದಲ್ಲಿರ್ತಕ್ಕಂಥ ಎಲ್ಲ ತೊಂದರೆಗಳಿಗೂ ಗ್ಯಾಸ್ಟ್ರಿಕ್ ಮೂಲ ಅಂತ ತಾವು ಹೇಳ್ತೀವಿ. ಹೌದು, ಆ ಮೂಲ ಇವತ್ತು 90% ಇದೆ ಅಂತ ಜನಗಳಿಗೆ ಹೇಳ್ತೀರಿ. ಸೊ ಹಿಂಗಿದ ಮೇಲೆ ಇದನ್ನ ಸರಿಪಡಿಸೋದು ಹೇಗೆ ಸರ್? ಹಾಗಾದ್ರೆ ವೆರಿ ಗುಡ್, ಉತ್ತಮವಾದ ಪ್ರಶ್ನೆ. ಈಗ ನಾನು ನೋಡಿದ ಮಟ್ಟಿಗೆ ಮಕ್ಕಳಿಂದನೂ ಸಹ ಮುದುಕರವರೆಗೂ ಗ್ಯಾಸ್ಟ್ರಿಕ್ ಇದೆ. ಆದರೆ ನಾನು ನನ್ನ ಪರ್ಸನಲ್ ಎವಿಡೆನ್ಸ್ ಪ್ರಕಾರ ಈಗಾಗಲೇ ನೋಡಿರೋ ಥರ ಸುಮಾರು ವಯಸ್ಸಾದಂಥವ್ರು, ಈಗಲೂ ಹಳೆ ಕಾಲದವ್ರು ಯಾರಿದ್ದಾರೆ, ಆಹಾರ ಪದ್ಧತಿಯನ್ನು ಸರಿಯಾಗಿ ಯಾರಿಟ್ಕೊಂಡಿದ್ದಾರೆ, ಈ ಯಾರಿಗೆ ತುಂಬ 90-95 ವರ್ಷದ ಮಹಿಳೆಯರಾಗ್ಬೋದು, ಮುದುಕರಾಗಿರ್ಬೋದು ನನ್ನಲ್ಲಿ ಬಂದಿದ್ದಾರೆ. ಏನು ಮಂಡಿ ಗಿಂಡಿ ನೋವು ಅಂತೇಳಿ ಸಣ್ಣ ಪುಟ್ಟದಕ್ಕೆ ಬರ್ತಾರೆ ಅವರಷ್ಟೇ. ಅವರನ್ನು ನೋಡಿದಾಗ ಏನಾಗುತ್ತೆ, ಆಶ್ಚರ್ಯ ಏನಂದ್ರೆ ಅವರಿಗೆ ಬಿ ಪಿ ಇರಲ್ಲ, ಶುಗರ್ ಇಲ್ಲ, ಕಣ್ಣು ಚೆನ್ನಾಗಿ ಕಾಣ್ತೇವೆ, ಹಲ್ಲು ಚೆನ್ನಾಗಿರ್ತವೆ, ಕೂದಲು ಉದುರಿರಲ್ಲ, ಕೂದಲು ಸಹ ಚೆನ್ನಾಗಿರುತ್ತೆ. ನಾನು ಚೆಕ್ ಮಾಡಿದಾಗ ನಾಡಿ ನೋಡಿ ಚೆಕ್ ಮಾಡಿದಾಗ ಏನಾಗುತ್ತೆ, ಅವರಿಗೆ ಗ್ಯಾಸ್ಟ್ರಿಕ್ ಇರಲ್ಲ. ಯಾರಿಗೆ ಗ್ಯಾಸ್ಟ್ರಿಕ್ ಇಲ್ವೋ ಅಂಥವರಿಗೆ ಅಷ್ಟು ವಯಸ್ಸಾದವ್ರಿಗೂ ಅವರಿಗೆ ಬಿ ಪಿ ಶುಗರ್ ಇರಲ್ಲ. ಸೊ ಹಾಗಾಗಿ ಈ ಬಿ ಪಿ ಶುಗರ್ಗಳು ಸಹ ಬರೋದು ಗ್ಯಾಸ್ಟ್ರಿಕ್ ಇರೋದ್ರಿಂದಲೇ. ಯಾವಾಗ ಹೊಟ್ಟೆ ಹಾಳು ಮಾಡ್ಕೊಳ್ತೀವಿ ಹಾಗೆ ಬರೋದು. ಈಗ ನೀವು ಕೇಳಿದ್ರಿ ಇದು ಯಾಕೆ ಬರುತ್ತೆ, ಕಾರಣ ಏನು ಅಂತೇಳಿ. ಹೌದು ಸರ್, ಯಾಕೆಂತಂದ್ರೆ ಇವಾಗ ನಮ್ಮ ತಗೊಳ್ಳೋ ಆಹಾರದಲ್ಲೇ ಗ್ಯಾಸ್ಟ್ರಿಕ್ ಬರುತ್ತೆ ಅಂದಮೇಲೆ ನಾವು ಯಾವ ಫುಡ್ ತಿನ್ನಬೇಕು, ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು. ಯಾಕಂದ್ರೆ ನಾವು ಎಲ್ಲೋ ಒಂದು ಕಡೆ ಏನು ಮಾಡ್ತೀವಿ ಅಂತಂದರೆ ನಮ್ಮ ಹತ್ರ ದುಡ್ಡಿದೆ ಅಂತೇಳಿ ಅಗತ್ಯಕ್ಕಿಂತ ಹೆಚ್ಚು ತಿಂತಿರ್ತೀವಿ ನಾವು. ನಮ್ಮ ಫುಡ್ ಎಷ್ಟೊಂದು ನಮ್ಗೆ ಗೊತ್ತಿರ್ತದೆ. ನಿಜಕ್ಕೂ ಒಬ್ಬ ವ್ಯಕ್ತಿಯ ಫುಡ್ಡು ಅಂತಂದರೆ ಇವತ್ತು ಲೆಕ್ಕ ಹಾಕಿದಾಗ ಟೋಟಲ್ ಹಾಕಿದಾಗ ಒಬ್ಬ ವ್ಯಕ್ತಿಗೆ 2 ಪೀಸ್ ಬನ್ನು, ಜಾಮೂನು ಇಷ್ಟೇ ತಿನ್ನಬೇಕು ಅಂತ ನಮ್ಮ ಎಕನಾಮಿಕ್ ಹೇಳುತ್ತೆ. ಒಬ್ಬ ವ್ಯಕ್ತಿ ಫುಡ್ಡು ಬೆಳಗಿನ ತಿಂಡಿ 2 ಪೀಸ್ ಬ್ರೆಡ್, ಜಾಮ್ ಅಂತ ಹೇಳ್ತಾರೆ. ಬಟ್ ನಾವು ಪೂರಿನೂ ತಿಂತೀವಿ, ಇಡ್ಲಿ ವಡೆ ಸಾಂಬಾರು ತಿಂತೀವಿ, ಮಸಾಲೆ ದೋಸೆನೂ ತಿಂತೀವಿ. ಅದೊಂಥರ ಇವತ್ತು ಜನಕ್ಕೆ ಸ್ಟೈಲ್ ಇದೆ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಹೆಂಗಸರುಗಳು ಸಂಜೆ ಹೊತ್ತು ಆ ಪಾನಿಪುರಿ ಹತ್ರ ಹೋಗ್ತಾರೆ. ಅವರು ನಾವು ಪಾನಿಪುರಿ ತಿನ್ನಕ್ಕೆ, ಮಸಾಲೆ ಪುರಿ ತಿನ್ನಕ್ಕೆ ನಾವು ಯೋಚನೆ ಮಾಡ್ತಿರ್ತೀವಿ. ಕೆಲವು ಲೇಡೀಸ್ ಇವತ್ತು ದಹಿಪುರಿ ಅಂತ ಬೇರೆ ಬರ್ತದೆ. ದಹಿಪುರಿ ಅನ್ನೋದು ಏನಂತ ಹೇಳಿದ್ರೆ, ಆ ದಹಿಪುರಿನ ಪೂರಿ ಒಳಗಡೆ ಇದೆಲ್ಲ ಹಾಕಿ, ಕಾಳೆಲ್ಲ ಹಾಕಿ, ಮೊಸರನ್ನು ಹಾಕಿ ಕೊಡ್ತಾನೆ. ಆ ಮೊಸರು ಹಾಕೊಂಡು ಕೊಟ್ಟದನ್ನ ತಿಂತಿರ್ತಾರೆ. ಹಾಗಾದ್ಮೇಲೆ ನಿಜವಾದ ನಮ್ಮ ಫುಡ್ ಏನು ಸರ್? ಒಬ್ಬ ಸಾಮಾನ್ಯ ವ್ಯಕ್ತಿಯ ಫುಡ್ ಏನು ಗೊತ್ತಾ? ಎಷ್ಟೋ ಜನಕ್ಕೆ ನಮ್ಗೆ ಏನೂ ಗೊತ್ತಾಗ್ತಾ ಇಲ್ಲ. ಒಬ್ಬ ಸಾಮಾನ್ಯ ವರ್ಗ ಬೆಳಿಗ್ಗೆ ಅವನು ಏನು ತಿನ್ಬೇಕು? ನಿಮ್ಮ ಪ್ರಕಾರ ಗ್ಯಾಸ್ಟ್ರಿಕ್ ಇಷ್ಟು ಕಾಡ್ಸುತ್ತೆ ಅಂದಮೇಲೆ ಒಬ್ಬ ವ್ಯಕ್ತಿಯ, ಸಾಮಾನ್ಯ ವ್ಯಕ್ತಿಯ ಬೆಳಗಿನ ತಿಂಡಿ ಏನು, ಮಧ್ಯಾಹ್ನದ ಊಟ ಏನು, ರಾತ್ರಿ ಊಟ ಏನು ಅಂತ ಮೇಡಮ್. ಓಕೆ ಸರ್, ತಾವು ಒಳ್ಳೆ ಅದ್ಭುತವಾದ ಪ್ರಶ್ನೆ ಕೇಳಿದ್ದೀರಾ. ನಮ್ಮ ಜನ ಕೇವಲ ಅಷ್ಟನ್ನೇ ತಿಳ್ಕೊಂಡಿದ್ರೆ ನಾವು ಸಂತೋಷ ಪಡ್ಬೋದಿತ್ತು. ಆದ್ರೆ ಇವತ್ತಿನ ಸ್ಥಿತಿ ಏನಾಗಿದೆ ಅಂತಂದ್ರೆ, ಈಗ ಹುಟ್ಟಿರುವ ಮಕ್ಕಳು ಸಹ, ಮಕ್ಕಳಿಗೂ ಸಹ ಹೇಳಿ ಸರ್, ತಾಯಿಯಂದಿರು ಲೇಸ್ ಕೊಡಿಸ್ತಾರೆ, ಕುರ್ಕುರೆ ಕೊಡಿಸ್ತಾರೆ, ಮ್ಯಾಗಿ ಕೊಡಿಸ್ತಾರೆ, ಪೆಪ್ಸಿ, ಕೋಕಾ ಕೊಡಿಸ್ತಾರೆ. ಏನೆಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ ಎಲ್ಲ ಏನು ಲದ್ದಿ ಇದೆ ಅದೆಲ್ಲವನ್ನೂ ತಿನ್ನಿಸ್ತಿದ್ದಾರೆ ಮಕ್ಕಳಿಗೆ. ಏನ್ ಹೇಳೋದು ಇದಕ್ಕೆ? ಮಕ್ಕಳು ನಮ್ಮ ಮಾತು ಕೇಳಲ್ಲ ಅಂತಾರೆ. ಇದರ ಅರ್ಥ ಏನು? ತಂದೆ ತಾಯಿಗಳಿರುವಂಥ ಪಾತ್ರ ಏನಂದ್ರೆ, ಮಕ್ಕಳು ಬುದ್ಧಿವಂತರೋ ತಂದೆ ತಾಯಿಗಳು ಬುದ್ಧಿವಂತರೋ? ಇಡೀ ದೇಶದಲ್ಲಿ ಗೊತ್ತಾಗಿದೆ ಈಗ ಏನು ಮ್ಯಾಗಿ ತಿನ್ನಬಾರ್ದು ಅಂತೇಳಿ ಪೇಪರಲ್ಲಿ ಬಂದಿದೆ, ಮೀಡಿಯಾದಲ್ಲಿ ಬಂದಿದೆ, ಪೆಪ್ಸಿ ಕೋಕಾ ಕುಡಿಬಾರದು ಅಂತ ಬಂದಿದೆ. ಅದು ನಿಲ್ತಾ ನಮ್ಮ ದೇಶದಲ್ಲಿ? ಯಾರಿಗಾದರೂ ಆಹಾರದ ಬಗ್ಗೆ ಪ್ರಜ್ಞೆ ಇದೆಯಾ? ಯಾರಾದರೂ ಸಹ ನಾವೇನು ತಿಂತಾ ಇದ್ದೀವಿ ಅನ್ನೋ ಪರಿಜ್ಞಾನ ಇದೆಯಾ? ಎಲ್ಲರೂ ಸಹ ಮಕ್ಕಳಿಗೆ ಏನೇನೆಲ್ಲ ಕೇಳ್ತಾರೆ ಎಲ್ಲ ಕೊಡಿಸ್ತಿದ್ದಾರೆ. ಎಲ್ಲ ಟಿವಿಲಿ ಏನು ಅಡ್ವರ್ಟೈಸ್ಮೆಂಟ್ ಬರ್ತದೆ ಅದನ್ನ ನೋಡ್ತಾರೆ. ಅದು ಈಸಿ ಆಗುತ್ತೆ. ಈಗ ನೀವು ಹೇಳೋ ಪ್ರಕಾರ ಮ್ಯಾಗಿಯನ್ನು ತುಂಬಾ ಈಸಿ. ಅದನ್ನ ಹೋಗಿ ಒಂದು ಪ್ಯಾಕೆಟ್ ತರೋದು, ಸೊ ಒಂದಷ್ಟು ನೀರು ಹಾಕೋದು ಬೌಲ್ಗೆ, ಬಿಸಿ ಮಾಡ್ಬಿಟ್ಟು ಅದನ್ನ ಮಿಕ್ಸ್ ಮಾಡ್ತಾರೆ, ಅದು ರೆಡಿ ಫುಡ್ ಬರ್ತದೆ. ಹಾಗಾಗಿ ಎಲ್ಲರೂ ಮಕ್ಳಿಗೆ ಇದನ್ನೇ ಜಾಸ್ತಿ ತಿನ್ನಿಸ್ತಾ ಇದ್ದಾರೆ. ಸೊ ಹಾಗಾದ್ರೆ ಇವೆಲ್ಲ ಮಕ್ಳು ಕೊಡೋದು ಬೇಡ ಅಂತ ತಾವ್ ಹೇಳ್ತೀರಾ? ಅಲ್ಲ, ಮೊದಲು ನೀವೇನೇ ತಿನ್ನಿ ಅದ್ರಲ್ಲಿ ಏನಿದೆ ಅಂತ ತಿನ್ಬೇಕಲ್ವಾ? ಹೌದಲ್ಲ? ಏನಿದೆ ಅಂತ ನೀವು ಯಾವುದೇ ಪ್ಯಾಕ್ಡ್ ಫುಡ್ ತಗೊಳ್ಳಿ ಅಥವಾ ಪ್ರೊಸೆಸ್ಡ್ ಫುಡ್ ತಗೊಳ್ಳಿ, ಅದ್ರಲ್ಲಿ ಏನಿದೆ ಅನ್ನೋ ಯಾರಿಗೆ ಗೊತ್ತಿದೆ? ನಮ್ಮ ದೇಶದಲ್ಲಿ ಸುಮಾರು 100% ಜನ ಯಾವುದೇ ಒಂದು ವಸ್ತುವನ್ನ ಖರೀದಿ ಮಾಡಿದ್ರೆ ಅದ್ರಲ್ಲಿ ಏನೇನಿದೆ ಕಂಟೆಂಟ್ ಯಾರು ನೋಡ್ತಿದ್ದಾರೆ? ಒಬ್ಬ ಡಾಕ್ಟರು ಸಹ ಆಗಲಿ ಅಥವಾ ವಿಜ್ಞಾನಿ ಆಗಲಿ ಅಥವಾ ಸಾಮಾನ್ಯನೇ ಆಗಲಿ, ಯಾರೂ ಸಹ ಅದ್ರಲ್ಲಿ ಏನಿದೆ ಇಂಗ್ರೀಡಿಯೆಂಟ್ ಇದೆ, ಅದ್ರಲ್ಲಿ ಹಾಕಿರುವ ಕೆಮಿಕಲ್ಗಳೇನು, ಅದರಲ್ಲಿ ಏನೇನು ಪ್ರಿಸರ್ವೇಟಿವ್ ಹಾಕಿದ್ದಾರೆ, ಅದಕ್ಕೆ ಬಳಸಿರ್ತಕ್ಕಂಥದ್ದು ಏನೇನು ಕೆಮಿಕಲ್ಗಳು ದೇಹಕ್ಕೆ ಮಾರಕವಾಗಿದೆ, ಅದನ್ನು ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು, ಯಾರಾದರೂ ಇದೆಯಾ ಅದು ಗಮನ? ಈಗ ಇಡೀ ದೇಶದಲ್ಲಿ ಗೊತ್ತಾಗಿದೆ ಏನು, ಪೆಪ್ಸಿ ಕೋಕಾ ಕುಡಿದ್ರಿಂದ ಮೂಳೆಗಳೆಲ್ಲ ಸೌತ ಬರ್ತಾ ಇದೆ, ಅದರ ಬಿಸ್ನೆಸ್ ವಹಿವಾಟು ಕಮ್ಮಿ ಆಗಿದೆಯಾ? ಇಲ್ಲ. ಮ್ಯಾಗಿ ತಿನ್ನಬಾರ್ದಂತ ಗೊತ್ತಾಗಿದೆ, ಕೇವಲ 20 ನಿಮಿಷದಲ್ಲಿ ಜೀರ್ಣ ಆಗ್ಬಿಡುತ್ತೆ, ರಕ್ತಗತ ಆಗ್ಬಿಡುತ್ತೆ. ಪ್ರತಿ 20 ನಿಮಿಷಕ್ಕೂ ಸಹ ಪ್ಯಾನ್ಕ್ರಿಯಾಸು ಇನ್ಸುಲಿನ್ನ
ರಿಲೀಸ್ ಮಾಡ್ತಾನೆ ಹೋಗ್ಬೇಕಲ್ಲ. ಎಲ್ಲ ಅಂಗಗಳು ಇಂಟರ್ನಲ್ ಆರ್ಗನ್ಸ್ ಕೆಲಸ ಮಾಡಿ 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 ಸುಸ್ತಾಗ್ತಾ ಇದೆಯಲ್ಲ. ಓಕೆ, ಮಕ್ಕಳ ಫುಡ್ ಆಯ್ತು. ಈಗ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನ ದಿನಚರಿ ಆಹಾರ ಏನು ಸರ್? ಸೊ ಹಾಗಾಗಿ ಕೇವಲ ಮಕ್ಕಳಂತ ಅಲ್ಲ, ಏನು ಮಾರ್ಕೆಟಲ್ಲಿ ಇದೆ ಏನು ಬೇಕಾದರೂ ತಿಂತಾರೆ. ಈಗ ನಾವು ಸಣ್ಣ ಪುಟ್ಟದ್ದು ಮಾತ್ರ ಹೇಳಿದೆ ನೀವು. ಹಾಗೆ ಬೇಕರಿಯಲ್ಲಿ ಬರತಕ್ಕಂಥ ಪದಾರ್ಥಗಳು ಏನೇನಿದೆ, ಗೋಧಿಯಲ್ಲಿ ಮಾಡಿದ ಅಥವಾ ಮೈದಾ ಹಿಟ್ಟಲ್ಲಿ ಮಾಡತಕ್ಕಂಥದ್ದು ಸರಿಯಾಗಿ ಜೀರ್ಣ ಆಗಲ್ಲ. ಗ್ಲುಟಮೇಟ್ ಇದೆ ಅಂತ ಹೇಳಿ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಅದರಲ್ಲಿ ಯಾರು ಅದನ್ನು ಬಿಡ್ತಾ ಇದ್ದಾರೆ? ಈಗ ಎಲ್ಲರೂ ನಾಲಿಗೆಗೆ ದಾಸರಾಗ್ಬಿಟ್ಟಿದ್ದಾರೆ. ಎಲ್ಲರೂ ಸಹ ನಾವು ಏನು ತಿಂತಾ ಇದ್ದೀವಿ, ಏನು ಜೀವನ ಮಾಡ್ತಾ ಇದ್ದೀವಿ ಅನ್ನೋ ಪರಿಜ್ಞಾನ ಇಲ್ಲ. ಒಬ್ಬರಿಗಾದರೂ ನಮ್ಮ ಕೂದಲು ಹೇಗಿದೆ, ನಮ್ಮ ಶರೀರ ಹೇಗಿದೆ, ನಮ್ಮ ಉಗುರು ಹೇಗಿದೆ, ನಮ್ಮ ಅಂಗಾಂಗಗಳು ಹೇಗಿದೆ ನೋಡುವಂಥ ಪರಿಜ್ಞಾನವೇ ಇಲ್ಲ. ಏನು ಮಾರ್ಕೆಟಲ್ಲಿ ರಿಲೀಸ್ ಆಗುತ್ತೆ, ಟಿ ವಿಯಲ್ಲಿ ಏನು ಬರುತ್ತೆ ಅದನ್ನೇ ತಿಂದು ಇಡೀ ಆರೋಗ್ಯವನ್ನು ಹಾಳು ಮಾಡ್ಕೋತಾ ಇದ್ದಾರಲ್ಲ. ಮಕ್ಕಳ ಕಥೆ ಇಷ್ಟ ಆಯ್ತು, ಇನ್ನು ದೊಡ್ಡವರು ತೊಗೊಂಡ್ರೆ ಅವರು ಅಥವಾ ಹುಡುಗರು ತೊಗೊಂಡ್ರೆ ಪಾನ್ ಪರಾಗ್ ತಿನ್ನೋದು, ಹನ್ಸ್ ತಿನ್ನೋದು, ಎಷ್ಟು ಬೇಕಿತ್ತಿರದ್ದು ನಿಮಗೆ ಪಟ್ಟಿ ಮಾಡ್ತಾ ಹೋದರೆ ದೊಡ್ಡ ಪಟ್ಟಿ ಇದೆ. ಡ್ರಿಂಕ್ಸ್ ಮಾಡೋದು, ನಾನ್ ವೆಜ್ ಬಳಸೋಂಥದ್ದು, ನಾನ್ ವೆಜ್ ಬಳಸಲಿ, ಎಷ್ಟು ಬೇಕಷ್ಟು ತಿನ್ನಬೇಕು, ಯಾವುದಕ್ಕೂ ಪರಿಜ್ಞಾನ ಇಲ್ಲ. ಯಾವುದೇ ವಸ್ತು ಉತ್ಪನ್ನಗಳನ್ನು ತಗೊಳ್ಳಿ, ಅದರಲ್ಲಿ ಪ್ರಿಸರ್ವೇಟಿವ್ ಹಾಕ್ಸಿರ್ತಾರೆ. ಏನು ಬಣ್ಣಕ್ಕೆ, ಸುಗಂಧಕ್ಕೆ, ಸ್ವಾದಕ್ಕೆ, ಎಲ್ಲದಕ್ಕೂ ಸಹ ಕೆಮಿಕಲ್ಮಯ. ಕೆಮಿಕಲ್ಗಳ ಮಹಾಪೂರನೆ ನಡೀತಾ ಇದೆಯಲ್ಲ. ಇದು ಕೇವಲ ತಿಂಡಿ ತಿನಿಸುಗಳು ಒಂದರಲ್ಲೇ ಅಲ್ಲ, ನಾವು ಬಳಸ್ತಾ ಇರ್ತಕ್ಕಂಥ ದಿನನಿತ್ಯದ ವಸ್ತು ಉತ್ಪನ್ನ ಪದಾರ್ಥಗಳಲ್ಲೂ ಸಹ ಕೆಮಿಕಲ್ಗಳಮಯ ಆಗೋಗಿದೆ. ನಾವು ಏನು ಸೋಪ್ ಬಳಸ್ತಾ ಇದ್ದೀವಿ, ಪೇಸ್ಟ್ ಬಳಸ್ತಾ ಇದ್ದೀವಿ, ಶಾಂಪು ಬಳಸ್ತಾ ಇದ್ದೀವಿ, ಎಲ್ಲವೂ ಸಹ ಕೆಮಿಕಲ್ ಮಯ. ಪ್ರತಿನಿತ್ಯದ ಹೌದು. ಟೂತ್ ಪೇಸ್ಟಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಸುಮಾರು 11 ಕಡಿಮೆ ಅಂದರೆ 11 ಕೆಮಿಕಲ್ ಇದೆ. ಸೋಪ್ಗಳಲ್ಲಿ 34 ಕೆಮಿಕಲ್ ಇದೆ. ಈ ಎಲ್ಲ ಕೆಮಿಕಲ್ಗಳು ಸಹ ನಮ್ಮ ದೇಹಕ್ಕೆ ಹೊಟ್ಟೆಯಿಂದ ಹೋಗೋದಲ್ಲದೆ ನಾಲಿಗೆ ಮೂಲಕ ಹೋಗ್ತಾ ಇದೆ, ಚರ್ಮದ ಮೂಲಕ ಹೋಗ್ತಾ ಇದೆ. ಇನ್ನು ಹೊಟ್ಟೆಗೆ ಡೈರೆಕ್ಟ್ ಆಗಿ ತಿಂತಾ ಇದ್ದೀವಿ ನಾವು. ಈ ಹೊಟ್ಟೆಗೆ ತಿನ್ನೋದ್ರಿಂದ ಏನಾಗ್ತಾ ಇದೆ, ನಮಗೆ ಹೊಟ್ಟೆಯ ಮೂಲಕ ದೇಹವನ್ನು ಸೇರ್ತಾ ಇದೆ, ನಾಲಿಗೆಯ ಮೂಲಕ ಸೇರ್ತಾ ಇದೆ, ಚರ್ಮದ ಮೂಲಕ ಸೇರ್ತಾ ಇದೆ. ತಿನ್ನೋದೇನು, ಕುಡಿಯೋದೇನು, ಎಲ್ಲರೂ ಕಾಫಿ, ಟೀ, ಬಿಡಿ, ಸಿಗರೇಟ್, ಆಲ್ಕೋಹಾಲ್ಗಳಿಗೆ ದಾಸರಾಗ್ಬಿಟ್ಟಿದ್ದೀವಿ, ನಾಲಿಗೆಗೆ ದಾಸರಾಗ್ಬಿಟ್ಟಿದ್ದೀವಿ. ಎಷ್ಟು ಕೋಟಿ ಕೋಟಿ ವಹಿವಾಟು ಹೋಗ್ತಾ ಇದೆ. ಒಂದು ಪ್ರಾಡಕ್ಟಿನ ಕೋಟಿ ಕೋಟಿ ವಹಿಸು 125 ಕೋಟಿ ಜನರು ಸಹ ನಾಲಿಗೆಗೆ ದಾಸರಾಗಿ ಮಕ್ಕಳೆಲ್ಲ ಲೇಸು, ಕುರ್ಕುರೆ, ಪೆಪ್ಸಿ, ಕೋಕಾ-ಕೋಲಾ ಇಂಥದ್ರಲ್ಲಿ ಲೀನವಾಗ್ಬಿಟ್ಟಿದ್ರೆ, ದೊಡ್ಡವರೆಲ್ಲ ಬೇರೆ ಬೇರೆ ಥರದಕ್ಕೆ ಜಂಕ್ ಫುಡ್ಗಳಿಗೆ, ಗೋಬಿ ಮಂಚೂರಿಗೆ ಎಲ್ಲದಕ್ಕೂ ಸಹ ಮಗ್ನಾಗ್ಬಿಟ್ಟಿದ್ದಾರೆ. ಅದು ತಿಂದಾಗ ಏನಾಗುತ್ತೆ, ಹೊಟ್ಟೆಯಲ್ಲಿ ಏನಾಗುತ್ತೆ, ಮೋಷನ್ ಪ್ರಾಬ್ಲಮ್ ಏನಾಗುತ್ತೆ, ಯಾರಿಗಾದರೂ ಪರಿಜ್ಞಾನ ಇಲ್ವಲ್ಲ. ಹೇಗೆ ಕಾಯಿಲೆಗಳು? ಈಗ ನಮ್ಮ ಒಂದು ಆಚಾರ ವಿಚಾರ, ಆಹಾರ ಪದ್ಧತಿಗಳಿಗೆ ಹಾಳಾಗಿರೋದ್ರಿಂದಲೇ ಎಲ್ಲ ಆಸ್ಪತ್ರೆಗಳು ಜಾಸ್ತಿ ಆಯ್ತು ಹೊರತು, ಆಸ್ಪತ್ರೆಗಳು ಜಾಸ್ತಿ ಆದರೆ ಅದು ಅಭಿವೃದ್ಧಿಯ ಸಂಕೇತ ಅಲ್ಲ. ಓಕೆ, ಡಾಕ್ಟರ್ಗಳು ಜಾಸ್ತಿ ಆದರೆ ಅದು ಅಭಿವೃದ್ಧಿ ಸಂಕೇತ ಅಲ್ಲ. ಆಸ್ಪತ್ರೆಗಳು, ಡಾಕ್ಟರ್ಗಳು ಅಥವಾ ಮೆಡಿಸಿನ್ಗಳು ವಹಿವಾಟು ಜಾಸ್ತಿ ಆಯಿತು ಅಂದರೆ ರೋಗದ ಉಲ್ಬಣ ಜಾಸ್ತಿ ಆಯಿತು, ರೋಗಗಳು ಜಾಸ್ತಿ ಆಯಿತು. ಈಗ ಯಾರು ಮಾಡ್ಕೋತಾ ಇದ್ದಾರೆ ಇದನ್ನೆಲ್ಲ? ರೋಗಗಳನ್ನು ಜಾಸ್ತಿ ಮಾಡ್ಕೋತಾ ಇರೋದು ಯಾರು? ನಾವೇ ಜನಸಾಮಾನ್ಯರು ಮಾಡ್ಕೋತಾ ಇದ್ದೀವಿ. ಏನು ತಿನ್ನಬೇಕು ಅನ್ನೋ ಪರಿಜ್ಞಾನ ಇಲ್ಲ. ಹಿಂದೆ ಇಷ್ಟೆಲ್ಲ ಹಾಸ್ಪಿಟ್ಲ್ಗಳಿತ್ತ, ಹಿಂದೆ ಇಷ್ಟೆಲ್ಲ ಮಾತ್ರೆಗಳಿತ್ತ, ಹಿಂದೆ ಇಷ್ಟೆಲ್ಲ ಆರೋಗ್ಯದ ಬಗ್ಗೆ ಮಾಹಿತಿ ಇತ್ತ. ಓದಿ ಏನು ಮಾಡ್ದ ನಾವು ಹಂಗಾದ್ರೆ? ಹೌದಲ್ಲ? ಆದ್ರೂ ಸಹ ಹೌದು, ಕೇವಲ ಕಾರ್ಬೋಹೈಡ್ರೇಟು, ಪ್ರೋಟೀನು, ವಿಟಮಿನ್ ಅನ್ನೋ ಹೆಸರಲ್ಲಿ ನಾವು ಎಲ್ಲವನ್ನೂ ತಿನ್ಬೋದು. ಹಂಗಾದ್ರೆ ಎಷ್ಟು ತಿನ್ಬೋದು? ಸರ್ಕಾರ ಲೈಸೆನ್ಸ್ ಕೊಟ್ಟಿದೆ ಅಂತ ಹೇಳೋರಿದ್ದಾರೆ ಕೆಲವರು, ಇಲ್ಲ ಅಂತ ಹೇಳ್ತಾ ಇಲ್ಲ. ಸರ್ಕಾರ ಎಷ್ಟು ತಿನ್ನಬೇಕು ಕೆಮಿಕಲ್ ಅಂತ ಲೈಸೆನ್ಸ್ ಕೊಟ್ಟಿದೆ ಯಾರಿಗಾದ್ರು? ಖಂಡಿತ ಇಲ್ಲ. ಇದೆಯಾ? ಇಲ್ಲ. ಹೌದು. ಈಗ ಡ್ರಿಂಕ್ಸೇ ತಗೊಳ್ಳಿ ನೀವು, ಏನಾದರೂ ಡ್ರಿಂಕ್ಸ್ ಮಾಡ್ತಾರೆ, ಯಾವುದೇ ಡ್ರಿಂಕ್ಸ್ಗಳು ತಗೊಂಡ್ರೆ ರಮ್ಮು, ಜಿನ್ನು, ಹಾಳುಮೂಳು, 32 ಥರದ ಕೆಮಿಕಲ್ಗಳಿದೆ. ಅದನ್ನು ಪ್ರೋಸೆಸ್ ಮಾಡಲಿಕ್ಕೆ, ಅದಕ್ಕೆ ಬಣ್ಣ ಕೊಡೋಕ್ಕೆ, ಒಂದೇ ಥರದ ಸ್ನಿಗ್ಧತೆ ಬರೋದಕ್ಕೆ, ಒಂದೇ ಥರದ ಕಲರ್ ಬರೋಕ್ಕೆ, ಈ ಥರದ್ದು 32 ಕೆಮಿಕಲ್ಗಳಿದೆ ಡ್ರಿಂಕ್ಸಲ್ಲಿ. 32? ಹೌದು. ಓಕೆ ಸರ್. ಎಲ್ಲ ಕೆಮಿಕಲ್ಗಳ ಮಯ ಅಲ್ಲ. ನಾವು ಕೆಮಿಕಲ್ ಇಲ್ಲದೆ ಬದುಕೇ ಇಲ್ವಲ್ಲ. ಈಗ ಎಲ್ಲ ತಿನ್ನೋದು, ಪರಿಸರ ಹಾಳು ಮಾಡೋದು, ಬಿಸಾಕೋದು. ನಮ್ಮ ಇಡೀ 125 ಕೋಟಿ ಜನ ಏನಿದೆ, ಅಥವಾ 130 ಕೋಟಿ ಜನ ಇದೆ, ಎಲ್ಲರೂ ಸಹ ಕೇವಲ ಗ್ರಾಹಕರಾಗಿದ್ದಾರೆ ಹೊರತು ಉತ್ಪಾದಕರಾಗಿಲ್ಲ. ಎಲ್ಲರೂ ಸಹ ರೋಗಿಗಳಾಗ್ತಾ ಇದ್ದಾರೆ ಹೊರತು ಯಾರು ಆರೋಗ್ಯವಂತರ ಬಗ್ಗೆ ಆಗ್ತಾ ಇಲ್ಲ. ಎಲ್ಲ ಆಗ್ತಾ ಇದೆ. ಕಾಯಿಲೆ ಇಲ್ಲದರು ಯಾರಾಯಿದ್ರೆ ತೋರಿಸಿ, ನನ್ನನ್ನು ಸೇರಿಸ್ಕೊಳ್ಬೇಕು. ನಿಜ ಆಯಿತು. ಖಂಡಿತ. ಹೌದಲ್ಲ? ಖಂಡಿತ. ಹಾಗಾಗಿ ಮೊದಲು ಮನುಷ್ಯನಿಗೆ ಏನು ತಿನ್ನಬೇಕು, ಏನು ತಿನ್ನಬಾರದು ಅನ್ನೋ ಪರಿಜ್ಞಾನ ಬೇಕು. ನಮ್ಮ ದೇಹಕ್ಕೆ ಏನು ಹೋಗುತ್ತೆ, ನಮ್ಮ ದೇಹ ಪ್ರಕೃತಿ ಹೇಗಿದೆ, ಆ ಪ್ರಕೃತಿಗೆ ಅನುಗುಣವಾಗಿ ನಾವು ಏನು ತಿನ್ನಬೇಕು, ಹೇಗೆ ತಿನ್ನಬೇಕು, ನಮ್ಮ ಜೀವನನ ಏನು ಮಾಡಬೇಕು, ನಮ್ಮ ಆಹಾರ ವಿಹಾರ ಪದ್ಧತಿಗಳು ಹೇಗಿರಬೇಕು, ಇದು ಪರಿಜ್ಞಾನ ಬೇಕು. ಇದು ಇಲ್ಲದೆ ಈಗ ಏನಾಗ್ತಾ ಇದೆ, ಎಲ್ಲ ಕ್ರಾನಿಕ್ ಡಿಸೀಸ್ಗೆ ಒಳಗಾಗ್ತಾ ಇದೆ. ಓಕೆ ಡಾಕ್ಟ್ರೆ, ಈಗ ಇಷ್ಟೊತ್ತು ಗ್ಯಾಸ್ಟ್ರಿಕ್ಕು ಯಾಕೆ ಬರುತ್ತೆ, ಅದರಿಂದ ಏನು ಸಮಸ್ಯೆಗಳು, ಎಷ್ಟು ರೋಗ ಬರ್ತದೆ, ಡ್ರಿಂಕ್ಸ್ ಕುಡಿಯೋದ್ರಿಂದ ಅದರಲ್ಲಿ ಎಷ್ಟು ಪ್ರಾಬ್ಲಮ್ ಅಂತ ಎಲ್ಲ ಹೇಳಿದ್ರಿ. ಅಂತಿಮವಾಗಿ ಕೊನೆ ಪಕ್ಷ ಈ ಈ ವಿಡಿಯೋ ನೋಡಿದ ಜನ ನಾವು ತಿಳ್ಕೊಳ್ಳಿ, ಒಬ್ಬ ವ್ಯಕ್ತಿಗೆ ನಿಜವಾದ ಫುಡ್ ಏನು, ಆ ವ್ಯಕ್ತಿ ಯಾವ ಫುಡ್ ತಿಂದರೆ ಅಟ್ಲೀಸ್ಟ್ ಅವ್ನು ಆರೋಗ್ಯವಾಗಿರ್ತಾನೆ ಅಂತ ಹೇಳಿದ್ರೆ
ಖಂಡಿತ ಸಹಾಯ ಆಗುತ್ತೆ. ಇಲ್ಲ, ನಿಮ್ಮ ಒಳ್ಳೆ ಪ್ರಶ್ನೆ. ಈ ಆಹಾರ ಪದ್ಧತಿ ಈಗ ಏನೆಲ್ಲ ತಿಂತಾ ಇದಾರೆ ಅನ್ನೋದ್ರ ಬಗ್ಗೆ ಮತ್ತೆ ಒಂದು ಯಾವಾಗಾದ್ರೂ ವಿಡಿಯೋ ಮಾಡೋಣ. ಖಂಡಿತ ಮಾಡೋಣ. ನಿಮ್ಮ ಮುಂದಿನ ಪ್ರಶ್ನೆಗೆ ಬರ್ತೀನಿ ನಾನೀಗ. ಈಗ ಅಂತಿಮವಾಗಿ ಏನ್ ತಿನ್ಬೇಕು, ಹೇಗೆ ತಿನ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಎಷ್ಟು ತಿನ್ಬೇಕು. ಯಾಕೆಂದ್ರೆ ಈಗ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ನಾವು ತಿನ್ನೋ ಪ್ರಮಾಣ ನಿಜಕ್ಕೂ ಬೇರೆ, ನಾವು ಹೆಚ್ಚಾಗಿ ತಿಂತೀವಿ. ಯಾಕಂದ್ರೆ ಆಸೆ. ಈಗ 2 ಇಡ್ಲಿ ಸಾಕು ನನಗೆ, ಆದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ, ದುಡ್ಡಿದೆ ಅಂತ 4 ತಿಂತೀನಿ, ಇನ್ನೂ ಚೆನ್ನಾಗಿದೆ ಅಂತೇಳಿ 2 6 ಆಗುತ್ತೆ. ಹಿಂಗಾಗಿ ಈ ಫುಡ್ಡಲ್ಲಿ ನಮಗೆ ದಯವಿಟ್ಟು ಒಂದು ಯಾವ ಪ್ರಮಾಣ, ಎಷ್ಟು ಪ್ರಮಾಣ ಅನ್ನೋದು ತಿಳಿಸಿದ್ರೆ ಹೆಲ್ಪ್ ಆಗುತ್ತೆ ಡಾಕ್ಟರ್. ಸರ್, ಈಗ ತಾವು ಹೇಳಿದ್ರಿ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಹೇಳಿ. ಮುಖ್ಯ ರೆಡಿ ಸರ್, ತಾವು ಪರಿಹಾರ ಕೇಳಿದ್ರಿ. ಖಂಡಿತ ಅದ್ಭುತವಾದ ಪ್ರಶ್ನೆ. ಅದ್ರ ಬಗ್ಗೆ ಏನೇನು ವಿಷ ತಿಂತಿದ್ವಿ ಅನ್ನೋದ್ರ ಬಗ್ಗೆ ನಾವು ನಿಜವಾಗ್ಲೂ ಖಂಡಿತವಾಗಿ ಬೇರೆ ವಿಡಿಯೋ ಮಾಡೋಣ. ಈಗ ಪರಿಹಾರದ ಬಗ್ಗೆ ಮಾತಾಡೋಣ. ನಿಜವಾಗ್ಲೂ ಈ ಒಂದು ವ್ಯವಸ್ಥೆ ನಿರ್ಮಾಣವಾಗಿದ್ದಕ್ಕೆ ಸತ್ಯ ಹೇಳಬೇಕು ಅಂತಂದ್ರೆ, ನಾನು ನಿಜವಾಗ್ಲೂ ಸತ್ಯ ಹೇಳಬೇಕು ಅಂತಂದ್ರೆ, ವಿದೇಶಿಯರು ಬಂದು ನಮ್ಮ ದೇಶವನ್ನ ಈಗ ಹಾಳು ಮಾಡಿದ್ದೇ ಮುಖ್ಯ. ನಮಗೆ ಸ್ವತಂತ್ರ ಕೊಟ್ಟಿದ್ದೆ ನಮ್ಮನ್ನ ಗ್ರಾಹಕರನ್ನಾಗಿ ಮಾಡೋದಕ್ಕೆ. ಈಗ ಆಗ್ಬಿಟ್ಟಿದ್ದೀವಿ, ನಾವು ಸ್ವತಂತ್ರ ಕಳ್ಕೊಂಡ್ಬಿಟ್ಟಿದ್ವಿ. ಎಲ್ಲಿ ಆರೋಗ್ಯದಲ್ಲಿ ನಮಗೆ ಸ್ವತಂತ್ರ ಇಲ್ಲ, ಆಹಾರದಲ್ಲಿ ಸ್ವತಂತ್ರ ಇಲ್ಲ. ಯಾರೋ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟೋದ್ರಲ್ಲಿ ಬರೋದನ್ನು ತಿಂತಾ ಇದ್ದೀವಿ, ಯಾರೋ ಹೇಳೋದನ್ನ ತಿಂತಾ ಇದ್ದೀವಿ, ಯಾರೋ ಎಲ್ಲೋ ರಿಸರ್ಚ್ ಮಾಡಿದ್ರೆ ಇಲ್ಲಿ ಕೂತ್ಕೊಂಡು ನಾವು ಬ್ಲೈಂಡಾಗಿ ಫಾಲೋ ಮಾಡ್ತಾ ಇದೀವಿ ಹೊರತು ಬೇರೆನೂ ಇಲ್ಲ. ಪರಿಹಾರ ಏನು? ಈಗ ಮುಖ್ಯವಾಗಿ ಏನಪ್ಪಾ ಅಂದ್ರೆ, ನಮ್ಮ ಆಹಾರ ಪದ್ಧತಿ ಎಲ್ಲಿಂದ ಹಾಳಾಯ್ತು ಅಂದ್ರೆ, ನಾವು ಬ್ರೇಕ್ಫಾಸ್ಟ್ ಮಾಡ್ತೀವಲ್ಲ, ಅದೇ ದೊಡ್ಡ ಅಜ್ಞಾನ. ಬ್ರೇಕ್ಫಾಸ್ಟ್ ಮಾಡೋದು ಅಜ್ಞಾನ, ದೊಡ್ಡ ಅಜ್ಞಾನ. ಯಾಕೆ ಅಂತ ಕೇಳಿ, ಹೇಗೆ ಈಗ ಏನೋ ಎದ್ದ ತಕ್ಷಣ ರಾತ್ರಿಯಿಂದ ನಾವು ಬೆಳಗ್ಗೆವರೆಗೂ 12 ಗಂಟೆ ಹೊಟ್ಟೆ ಹಸಿದಿರುತ್ತೆ. ಹೊಟ್ಟೆ ಹಸಿದಾಗ ಏನಾಗುತ್ತೆ, ಬಾಡಿಗೆ ನಮ್ಮ ಎಲ್ಲಾ ಅಂಗಾಂಗಗಳು ಊಟನ ಬಯಸ್ತಾ ಇರ್ತವೆ, ಎಲ್ಲ ಕೇಳ್ತಾ ಇರುತ್ತೆ. ಹೌದಲ್ಲ? ಆಗ ಬ್ರೇಕ್ಫಾಸ್ಟ್ ಮಾಡೋದ್ರಲ್ಲಿ ಅರ್ಥ ಏನಿದೆ? ಊಟ ಮಾಡಬೇಕು. ನಮ್ಮ ದೇಶದಲ್ಲಿ ಹಿಂದೆ ಯಾಕೆ ಇಷ್ಟೆಲ್ಲ ಆಸ್ಪತ್ರೆಗಳಿರ್ಲಿಲ್ಲ, ಯಾಕೆ ಇಷ್ಟೆಲ್ಲ ಆರೋಗ್ಯದ ಸಮಸ್ಯೆಗಳಿರಲಿಲ್ಲ ಅಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆ ತುಂಬ ಊಟ ಮಾಡೋರು. ಎಲ್ಲ ಹೊಟ್ಟೆ ತುಂಬ ಊಟ ಮಾಡಿ ಜಮೀನುಗಳಲ್ಲಿ ಕೆಲಸ ಮಾಡಕ್ ಹೋಗೋರು. ಎಲ್ಲರೂ ಕೆಲಸ ಮಾಡಲಿಲ್ಲ ಅಂದ್ರೆ ಯೋಗಾಸನಗಳು ಮಾಡೋದು, ಅಥವಾ ಎಕ್ಸಸೈಸ್ ಮಾಡೋದು, ಅಥವಾ ವಾಕಿಂಗ್ ಮಾಡೋದು, ಜಾಗಿಂಗ್ ಮಾಡೋದು, ದೇಹವನ್ನ ದಂಡಿಸುವ ಕೆಲಸಗಳನ್ನ ಮಾಡ್ತಾ ಇದ್ರು ಅವರು. ಹಾಗಾಗಿ ದೇಹವನ್ನ ದಂಡಿಸುವುದ್ರ ಜೊತೆಗೆ ಬೆಳಗ್ಗೆ ಎದ್ದು ಹೊಟ್ಟೆ ತುಂಬ ಊಟ ಮಾಡೋರು, ಮಧ್ಯಾಹ್ನ ಅರ್ಧವು ಆಹಾರ ಮಾಡೋರು, ರಾತ್ರಿ ತಿಂಡಿ ಮಾಡೋರು, ಅಥವಾ ರಾತ್ರಿ ತಿಂಡಿ ಮಾಡೋ ಕೆಲಸ ಇರ್ತಿತ್ತು. ರಾತ್ರಿ ಊಟನೇ ಮಾಡ್ತಿರಲ್ಲ ನಮ್ಮ ದೇಶದಲ್ಲಿ. ಮಾಡ್ತಿದ್ದೆ ಸಂಜೆ ಮಾಡ್ತಾ ಇದ್ರು. 6 ರಿಂದ 7 ಗಂಟೆ 8 ಗಂಟೆ ಒಳಗೆ ಊಟ ಮಾಡ್ತಾ ಇದ್ರು. 7 ಗಂಟೆ ಕ್ಲೋಸ್ ಮಾಡ್ತಿದ್ರು. ಈಗ 10 ಗಂಟೆಗೆ ಊಟ ಮಾಡ್ತೀವಿ, 11 ಗಂಟೆಗೆ ಊಟ ಮಾಡ್ತೀವಿ, 12 ಗಂಟೆಗೆ ಊಟ ಮಾಡ್ತೀವಿ. ಇಂಥ ಒಂದು ಪರಿಸ್ಥಿತಿ ಬಂದಿದೆ. ಹಾಗಾಗಿ ಏನ್ ಮಾಡ್ಬೇಕು ನಾವು ಅಂತಂದ್ರೆ, ನಾವು ಆರೋಗ್ಯವಂತರಾಗಿರ್ಬೇಕು ಅಂದ್ರೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕಾಗಿರೋದು ಹೊಟ್ಟೆ ತುಂಬ ಊಟ ಮಾಡ್ಬೇಕು ಎದ್ದ ತಕ್ಷಣ. ಅಲ್ಲಿಗೆ ನಿಮ್ಮ ಪ್ರಕಾರ ಬೆಳಗಿನ ತಿಂಡಿಯನ್ನು ಹೊರಡೆ ಹೋಗ್ಬೇಕು, ಬೆಳಗ್ಗೆ ತಿಂಡಿ ಹೋಗ್ಬೇಕು. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನೀವು ಮದುರೈಗೆ ಹೋಗಿ ಅಥವಾ ತಮಿಳುನಾಡಿಗೆ ಹೋಗಿ ನೋಡಿ, ನೀವು ರಾತ್ರಿ ಟಿಫನ್ ಇರುತ್ತೆ ಅಲ್ಲಿ. ಹೌದಾ? ತಮಿಳುನಾಡಲ್ಲಿ ನೋಡಿ, ತುಂಬಾ ಜನ ಆರೋಗ್ಯವಂತರಿದ್ದಾರೆ. ನಾನು ನೋಡಿದಂಗೆ ನಮ್ಮ ಕರ್ನಾಟಕದಲ್ಲಿ ಇರುವಷ್ಟು ಖರಾಬಾಗಿರುವಷ್ಟು ಜನ ಬೇರೆ ಎಲ್ಲೂ ಇಲ್ಲ. ಇಲ್ಲಿ ಎಷ್ಟು ದುಡ್ಡು ಸಂಪಾದನೆ ಮಾಡೋರಿಲ್ಲ, ಇಲ್ಲಿ ಎಷ್ಟು ಆರೋಗ್ಯವನ್ನ ಕಳ್ಕೊಂಡಿರೋರು ರೋಗಿಗಳು ಇನ್ನೊಬ್ರು ಇಲ್ಲ ಅಂತ ಅನ್ಸುತ್ತೆ. ಅಲ್ಲಿ ಹೋಗಿ ನೀವು ನೋಡಿ, ಯಾವುದೇ ಹೋಟೆಲ್ ಹೋಗಿ ನೀವು ಮದುರೈಗೆ ಹೋದ್ರೆ, ನೀವು ಅಲ್ಲಿ ಎಲ್ಲಾ ಹೋಟೆಲ್ಗಳಲ್ಲಿ ಬರೀ ಇಡ್ಲಿ ಇರುತ್ತೆ. ಹೌದು, ಅಲ್ಲಿ ಉಷ್ಣ ಜಾಸ್ತಿ, ತಂಪು. ಆ ತಂಪುಗೋಸ್ಕರ ಇಡ್ಲಿ ತಿಂತಾರೆ. ನೀವು ಯಾವುದೇ ಹೋಟ್ಲಿಗೆ ಊಟ ಸಿಗಲ್ಲ ಅಲ್ಲಿ. ನಾನು ಒಂದ್ಸಲ ಇಡೀ ಮದುರೈ ಹುಡುಕಿದ್ದೀನಿ, ಇಲ್ಲ ಅದು ಮದುರೈಯಲ್ಲಿ ಹುಡುಕಿದ್ದೀನಿ, ಅಲ್ಲಿ ಊಟನೇ ಸಿಗಲ್ಲ. ರಾತ್ರಿ ಟಿಫನ್ ಮಾಡ್ತಾರೆ ಎಲ್ಲರೂ. ನನಗೆ ಕೇಳಿದ್ರು ಟಿಫನ್ ಆಯ್ತಾ ಅಂತ. ಏನಿದು ಟಿಫನ್ ಆಯ್ತಾ ಅಂತಾರಲ್ಲ ಅಂತ ಹೇಳಿ. ಆಮೇಲೆ ಗೊತ್ತಾಯ್ತು ಅವರ ಆರೋಗ್ಯ ಪದ್ಧತಿ ಚೆನ್ನಾಗಿದೆ, ಆಹಾರ ಪದ್ಧತಿ ಚೆನ್ನಾಗಿದೆ. ಬೆಳಿಗ್ಗೆ ನಾವು ಯಾವ ಹೊಟ್ಟೆ ತುಂಬ ಊಟ ಮಾಡ್ತೀವಿ, ಇಡೀ ದಿನ ನಮಗೆ ಬಾಡಿ ಚಟುವಟಿಕೆಯಿಂದ ಇರುತ್ತೆ. ರಾತ್ರಿ ಎಲ್ಲ ಏನು ಹೊಟ್ಟೆ ಹಸಿದಿರುತ್ತೆ, ಹೊಟ್ಟೆ ಪಿತ್ತ ಎಲ್ಲ ಜಾಸ್ತಿ ಆಗಿರುತ್ತೆ, ಅದೆಲ್ಲ ಶಮನ ಆಗಬೇಕು. ಆಮ್ಲ ಉತ್ಪತ್ತಿ ಆಗಿರುತ್ತೆ, ಅದೆಲ್ಲ ಶಮನ ಆಗಬೇಕು ಅಂದರೆ ಚೆನ್ನಾಗಿ ಊಟ ಮಾಡಬೇಕು ಬೆಳಗ್ಗೆ ಎದ್ದು. ಅದನಂತರ ಮಧ್ಯಾಹ್ನ ಏನು ನಾವು ಅರ್ಧ ಆಹಾರ ತಿನ್ನಬೇಕು. ಸಾಯಂಕಾಲ ಏನು ಮಾಡಬೇಕು, ಟಿಫನ್ ತಿನ್ನಬೇಕು ಅಥವಾ ಕಾಲು ಭಾಗ ಊಟ ಮಾಡಬೇಕು. ಯಾಕೆ ರಾತ್ರಿ ಕಾಲು ಭಾಗ ಊಟ ಮಾಡಬೇಕು ಅಂದರೆ, ಇಡೀ ದಿನ ನಾವು ದೇಹ ದಣಿದಿರುತ್ತೆ, ಒಳಗಡೆ ಇರ್ತಕ್ಕಂಥ ಇಂಟರ್ನಲ್ ಆರ್ಗನ್ಸ್ ದಣಿದಿರುತ್ತೆ, ಮನಸ್ಸು ದಣಿದಿರುತ್ತೆ, ರೆಸ್ಟ್ ಬೇಕಾಗಿರುತ್ತೆ. ನಿದ್ದೆಯಲ್ಲಿ ಎಲ್ಲವೂ ಸಹ ರೆಸ್ಟ್ ತಗೋಬೇಕು. ಹಾಗಾಗಿ ಏನು ಮಾಡಬೇಕು, ರಾತ್ರಿ ಕಡಿಮೆ ಊಟ ಮಾಡಬೇಕು. ಸೊ ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಮೇಜರ್ ಸಮಸ್ಯೆಗಳು ಸಾಲ್ವ್ ಆಗಿಬಿಡುತ್ತೆ. ಮತ್ತು ಯಾರೇ ಆಗಲಿ 2 ಊಟದ ಮಧ್ಯೆ ಬೇರೆ ಏನೇನು ತಿನ್ನಬಾರ್ದು. ಈಗೇನು ಮಾಡ್ತಾ ಇದ್ದೀವಿ ನಾವು, ಜಂಕ್ ಫುಡ್ಗಳೆಲ್ಲ ತಿನ್ನೋದ್ರಿಂದ ಅಥವಾ ಫಾಸ್ಟ್ ಫುಡ್ಗಳನ್ನು ತಿನ್ನೋದ್ರಿಂದ, ಬೇಗ ಜೀರ್ಣ ಆಗೋದ್ರಿಂದ, ಪ್ರೋಸೆಸ್ ಫುಡ್ಗಳನ್ನು ತಿನ್ನೋದ್ರಿಂದ, ಕೆಮಿಕಲೈಸ್ಡ್ ಫುಡ್ಗಳೆಲ್ಲ ತಿಂತಾ ಇರೋದ್ರಿಂದ ನಾವೇನಾಗ್ತಿದೆ, ಬೇಗ ಜೀರ್ಣ ಆಗ್ಬಿಡುತ್ತೆ. ಜೀರ್ಣ ಮಾಡೋದಕ್ಕೆ ಕೆಲಸನೇ ಇಲ್ಲ ಅದಕ್ಕೆ. ಆದರೆ ಇಂಟರ್ನಲ್ ಆರ್ಗನ್ಸ್ ಎಲ್ಲ ಏನು, ಪ್ಯಾಂಕ್ರಿಯಸ್ ಆಗಲಿ ಅಥವಾ ಕಿಡ್ನಿ ಆಗಲಿ ಅಥವಾ ಲಿವರ್ಗಳಾಗಲಿ ನಿರಂತರವಾಗಿ ಕೆಲಸ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಏನಾಗ್ತಾ ಇದೆ, ಇಂಟರ್ನಲ್ ಆರ್ಗನ್ಸ್ ತಾವು ದಣಿಯೋದಲ್ಲದೆ ಜೊತೆಗೆ ಇವೆಲ್ಲವೂ ಸಹ ಅಸಿಡಿಕ್ ಫುಡ್ ಆಗಿರೋದ್ರಿಂದ, ಬೇಕರಿ ಪದಾರ್ಥಗಳಿರ್ಬೋದು, ಮತ್ತೊಂದಿರ್ಬೋದು, ನಾನ್ ವೆಜ್, ಎಲ್ಲವೂ ಅಸಿಡಿಕ್ ಫುಡ್ಡೇ ನಾವು ಜಾಸ್ತಿ ತಿಂತಾ ಇರೋದ್ರಿಂದ, ಸಾತ್ವಿಕ ಆಹಾರವನ್ನು ನಾವು ತಿಂದೇ ಇರೋದ್ರಿಂದ, ತಾಮಸಿಕ ಆಹಾರವನ್ನು ನಾವು ತಿಂತಾ ಇರೋದ್ರಿಂದ, ಸತ್ವಯುತವಾದ ಆಹಾರವನ್ನು ನಾವು ತಿಂದೇ ಇರೋದ್ರಿಂದ ನಮ್ಮ ಬಾಡಿಯಲ್ಲಿ ಅಸಿಡಿಟಿ ಜಾಸ್ತಿ ಆಗಿಬಿಟ್ಟು ಎಲ್ಲ ಇಂಟರ್ನಲ್ ಆರ್ಗನ್ಸ್ ಡ್ಯಾಮೇಜ್ ಆಗ್ತಾ ಎಲ್ಲರಿಗೂ ಸಹ ದೀರ್ಘಕಾಲೀನ ವ್ಯಾಧಿಗಳು ಬರ್ತಾ ಇದೆ.
ಸೊ ಹಾಗಾಗಿ ನಾವು ಮಾಡಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಸರಿಯಾಗಿ ಊಟವನ್ನು ಮಾಡಬೇಕು, ಸರಿಯಾದ ಸಮಯದಲ್ಲಿ ಮಾಡಬೇಕು. ಹಾಗಾಗಿ ನಾವು ಊಟದ ಮಧ್ಯೆ ಏನನ್ನು ತಿನ್ನಬಾರ್ದು. ಎರಡು ಊಟದ ಮಧ್ಯೆ ನಾವು ಈಗ ಬರೀ ತಿಂಡಿ ತಿಂತಾ ಇರೋದು, ಪುರ್ಸತ್ತೇ ಇಲ್ಲ ಎಲ್ಲರಿಗೂ. ಅದು ತಿನ್ನೋದು, ಇದು ತಿನ್ನೋದು, ಜ್ಯೂಸ್ ಕುಡಿಯೋದು, ಬಿಸ್ಕೆಟ್ ತಿನ್ನೋದು, ಚಾಕ್ಲೇಟ್ ತಿನ್ನೋದು, ಮಕ್ಕಳಿಗೆ ಕೊಡಿಸ್ತಾನೆ ಇರೋದು, ತಿನ್ನೋದೇ ಒಂದು ಜೀವನ ಆಗ್ಬಿಟ್ಟಿದೆಯಲ್ಲ. ತಿನ್ನೋದೇ ಜೀವನ ಹೋಗಿದೆಯಲ್ಲ. ಅದು ಖಾಲಿ ಮಾಡೋದು ಯಾವಾಗ ತಿಂದಿರೋದನ್ನ? ಇಲ್ಲ ಅದು ಬೆವರಿನ ಮೂಲಕ ಬರಬೇಕು, ಇಲ್ಲ ಮಲಮೂತ್ರದ ಮೂಲಕ ಬರಬೇಕು. ಸರಿಯಾಗಿ ಮಲಬದ್ಧತೆ ಎಲ್ಲರಿಗೂ, ಇಡೀ ದೇಶಕ್ಕೆ ಮಲಬದ್ಧತೆ, ಹೊರಗಡೆ ಬರ್ತಾ ಇಲ್ಲ. ಅದು ಬೆವರು ಸುರಿಸುವಂಥ ಕೆಲಸವೇ ಇಲ್ಲ, ಪ್ರಕ್ರಿಯೆ ಇಲ್ಲ ನಮ್ಮಲ್ಲಿ. ಹಾಗಾಗಿ ನಮ್ಮ ದೇಹದಲ್ಲಿ ವಿಷ ಉತ್ಪತ್ತಿಯಾಗಿ ಟಾಕ್ಸಿನ್ಸ್ ಜಾಸ್ತಿಯಾಗಿ ಏನಾಗ್ತಾ ಇದೆ, ಕಾಯಿಲೆಗಳ ಗೂಡಾಗ್ತಾ ಇದೆ. ಹಾಗಾಗಿ ನಾವೇನು ಮಾಡಬೇಕು, ಇದನ್ನು ಮಾಡೋದು. ಮತ್ತೆ ನೀವು ನೋಡಿರಬೇಕು, ನಮ್ಮ ಪಾರಂಪರಿಕ ಪದ್ಧತಿಯಲ್ಲಿ ಏನಪ್ಪಾ ಅಂತಂದರೆ ಊಟದ ನಂತರ ಮಜ್ಜಿಗೆನ ಊಟ ಮಾಡೋ ಪದ್ಧತಿ ಇದೆ. ಸ್ವಲ್ಪ ಆದರೂ ಮಜ್ಜಿಗೆ ಮಾಡ್ತಾರೆ. ಈಗಲೂ ಸಹ ಬ್ರಾಹ್ಮಣರನ್ನ ನೋಡಿದ್ರೆ, ನಾನು ಬ್ರಾಹ್ಮಣರ ಪರ ಅಂತೇನಿಲ್ಲ, ಅವರ ಪದ್ಧತಿ ಚೆನ್ನಾಗಿದೆ, ಅವರು ಮಾಡ್ತಾ ಇದ್ದಾರೆ, ಇವತ್ತು ಪದ್ಧತಿಗಳನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಅಲ್ಲ ಹೇಳ್ತಾರೆ, ಅಜ್ಜಿ ಇಲ್ಲ ಅಂದ್ರೂ ಮಜ್ಜಿಗೆ ಇರಬೇಕು ಅನ್ನೋದು ಹೊರಡಿ. ಹೌದು. ಯಾಕೆ ಅಂದರೆ ಆ ಅಸಿಡಿಕ್ ನೇಚರನ್ನು ಕಡಿಮೆ ಮಾಡುತ್ತೆ ಮಜ್ಜಿಗೆ. ಊಟದ ನಂತರ ಸ್ವಲ್ಪ ಮಜ್ಜಿಗೆಯನ್ನು ಊಟ ಮಾಡೋದ್ರಿಂದ, ಅದರಲ್ಲೂ ಏನಂತಂದರೆ ಮಜ್ಜಿಗೆಯನ್ನು 6 ಗಂಟೆ ನಂತರ ಮಜ್ಜಿಗೆ ಬಳಸಬಾರ್ದು. ಮಜ್ಜಿಗೆನ ನಾವು 6 ಗಂಟೆ ಒಳಗೆ ಬಳಸಬೇಕು. ಅಂತಂದರೆ ಹುಳಿ ಆಗ್ಬಿಡುತ್ತೆ 6 ಗಂಟೆ ಮೇಲೆ. ಹುಳಿ ಆದರೆ ಮಜ್ಜಿಗೆಯಿಂದ ಗ್ಯಾಸ್ಟ್ರಿಕ್ ಬರುತ್ತೆ. ಅದೇ ಸಿಹಿ ಮಜ್ಜಿಗೆಯನ್ನು ನೀವು ಕುಡಿದ್ರೆ ಗ್ಯಾಸ್ಟ್ರಿಕ್ ವಾಸಿ ಮಾಡುತ್ತೆ, ಅಸಿಡಿಟಿಯನ್ನು ಕಮ್ಮಿ ಮಾಡುತ್ತೆ. ಹಾಗೆ ಊಟದ ನಂತರ ಸ್ವಲ್ಪ ಹಾಲನ್ನು ಸೇವನೆ ಮಾಡೋದ್ರಿಂದ ಅಸಿಡಿಟಿ ಕಡಿಮೆ ಆಗುತ್ತೆ. ಹಾಗೆ ಊಟದ ನಂತರ ಸ್ವಲ್ಪ ಬೆಲ್ಲವನ್ನು ತಿನ್ನೋದ್ರ ಮೂಲಕ ನಮಗೆ ಅಸಿಡಿಕ್ ನೇಚರನ್ನು ಕಡಿಮೆ ಮಾಡುತ್ತೆ. ಊಟದ ನಂತರ ಸ್ವಲ್ಪ ಕಬ್ಬು ತಿನ್ನೋದ್ರ ಮೂಲಕ ನಮಗೆ ಆಮ್ಲಪಿತ್ತ ಕಡಿಮೆ ಆಗುತ್ತೆ, ಉಳಿತೆಗೆ ಬರೋದು ಕಡಿಮೆ ಆಗುತ್ತೆ, ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ. ಹಾಗಾಗಿ ನಾವು ಮಾಡಬೇಕಾಗಿರೋದು ಏನಪ್ಪ ಕಾಳಜಿ ಅಂದರೆ 3 ಹೊತ್ತು ಸರಿಯಾಗಿ ಊಟ ಮಾಡಬೇಕು, ಸರಿಯಾದ ರೀತಿಯಲ್ಲಿ ಮಾಡಬೇಕು, ಸರಿಯಾದ ಸಮಯಕ್ಕೆ ಮಾಡಬೇಕು. ಸಮಯಕ್ಕೆ ಮಾಡೋಕ್ಕಾಗಲಿಲ್ವಾ, ಚಿಂತೆ ಬೇಡ. ನಾವು ಏನಾದರೂ ಸ್ವಲ್ಪ ಲೈಟ್ ಫುಡ್ ತೊಗೋಬೋದು. ಏನು ತೊಗೋಬೋದು? ಬರೀ ನೀರು ಕುಡಿದ್ಬಿಡ್ಬೋದು. 1 ಲೀಟರ್ ನೀವು ನೀರು ಕುಡಿದ್ಬಿಟ್ರೆ 2 ಅವರ್ಸ್ ಬೇಕು ಡೈಜೆಷನ್ ಆಗೋದಕ್ಕೆ. ಈ 2 ಗಂಟೆಯಲ್ಲಿ ನಮಗೆ ಯಾವ ಬೇಕಾದರೂ ಊಟ ಮಾಡ್ಬೋದು. ಇಲ್ಲ ಬಿಡಿ ಡಾಕ್ಟರ್, ನಮ್ದು ಏನಾಗಿದೆ ನಮ್ಮ ಸಿಸ್ಟಮ್ ಅಂದರೆ, ಈ ಪಾರ್ಟಿಗಳು ರಾತ್ರಿ ಹೊತ್ತೇ ನಡೆಯೋದ್ರಿಂದ, ಪಾರ್ಟಿ ಅಂದಮೇಲೆ ಅದು ಫುಲ್ ಊಟ ತಗೊಳ್ಳೇಬೇಕು, ಏನು ತಗೊಂಡು ಪೂರ್ತಿ ತಗೊಳ್ಳೇಬೇಕು. ಹಾಗಾಗಿ ನಮ್ಮ ಅನಾರೋಗ್ಯಕ್ಕೆ ಮೂಲ ಕಾರಣ ಈ ರಾತ್ರಿ ಹೊತ್ತು ಹೊಟ್ಟೆ ತುಂಬ ಪಾರ್ಟಿ ಹೆಸರನ್ನ ಹೊಟ್ಟೆ ತುಂಬ ತಿಂತು ಇರೋದೇ ಇದು ಕಾರಣ ಅಂತ ಗೊತ್ತಾಗಿದೆ. ಕೇವಲ ಜಂಕ್ ಫುಡ್ ಅನ್ನ ತಿನ್ನೋದಿದ್ರೆ ಪರವಾಗಿಲ್ಲ. ಜಂಕ್ ಫುಡ್ ತಿಂದ ಮೇಲೆ ಎಲ್ಲ ಪೆಪ್ಸಿ ಕೋಕಾ ಕುಡಿತಾರಲ್ಲ, ವಿಷವನ್ನು ಕುಡಿತಾರಲ್ಲ, ಎಲ್ಲಿ ಹೊಟ್ಟೆ ಸರಿಯಾಗಿರುತ್ತೆ, ಎಲ್ಲಿ ಆರೋಗ್ಯ ಸರಿಯಾಗಿರುತ್ತೆ? ಹೌದಲ್ಲ ಸರ್? ಖಂಡಿತ. ಹಾಗಾಗಿ ಮೊದಲು ನಮ್ಮ ಆಹಾರ ಕ್ರಮವನ್ನು ಸರಿ ಮಾಡಿಕೊಂಡು ನಾವು ಎಕ್ಸಸೈಸ್ ಮಾಡೋದು, ವಾಕಿಂಗ್ ಮಾಡೋದು, ಯೋಗಾಸನಗಳನ್ನು ಮಾಡೋದು, ದೇಹವನ್ನು ದಂಡಿಸುವ ಯಾವುದೇ ಒಂದು ಪ್ರಕ್ರಿಯೆಯನ್ನು ನಾವು ಮಾಡಲೇಬೇಕು. ಆಗ ತಿಂದು ಊಟ ಸರಿಯಾಗಿ ಜೀರ್ಣ ಆಗಿ ಮಲಬದ್ಧತೆ ಇಲ್ಲದಂಗೆ ಮೋಷನ್ ಎಲ್ಲ ಸಲೀಸಾಗಿ ಬರೋದಲ್ಲದೆ ಬೆವರಿನ ಮೂಲಕ, ಬೆವರನ್ನು ಸಹ ಆಯುರ್ವೇದ ಶಾಸ್ತ್ರದಲ್ಲಿ ಮಲ ಅಂತ ಹೇಳಿದ್ದಾರೆ. ಮಲ ಅಂದ್ರೆ ಅದು ಗಲೀಜೆ. ಬೆವರಿನ ಮೂಲಕ ಹೊರ ಹಾಕಿದಾಗ ಏನಾಗುತ್ತೆ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ದೇಹ ಚೆನ್ನಾಗಿರುತ್ತೆ, ಮನಸ್ಸು ಚೆನ್ನಾಗಿರುತ್ತೆ. ಹಾಗೂ ಬೈ ಚಾನ್ಸ್ ಬಂದ್ರೆ ನಾವೇನ್ ಮಾಡಬೇಕು, ಜೀರಿಗೆ, ಧನಿಯಾ, ಶುಂಠಿ, ಏಲಕ್ಕಿ, ಜೀರಿಗೆ, ಧನಿಯಾ, ಶುಂಠಿ, ಕಲ್ಲುಪ್ಪು, ಇಂಗು, ಇದನ್ನು ನೀವು ಮಿಕ್ಸ್ ಮಾಡಿಕೊಂಡು ಅದನ್ನು ನಾವು ತಗೊಳ್ಳೋದ್ರ ಮೂಲಕ ಏನಾಗುತ್ತೆ, ನಮಗೆ ಪಿತ್ತ ದೋಷ ಕಡಿಮೆ ಆಗುತ್ತೆ, ಗ್ಯಾಸ್ಟ್ರಿಕ್ ವಾಸಿ ಆಗುತ್ತೆ. ಧನಿಯಾದ ಅರ್ಧದಷ್ಟು ಜೀರಿಗೆ ಅರ್ಧದಷ್ಟು ನೆಲ್ಲಿಕಾಯಿ ಪುಡಿ, ಸ್ವಲ್ಪ ಶುಂಠಿ ಪುಡಿ ಮತ್ತು ಕಲ್ಲುಪ್ಪು, ಇದನ್ನು ನಾವು ಬಳಸ್ಕೊಂಡ್ರೆ ನಮಗೆ ಕಂಪ್ಲೀಟ್ ಗ್ಯಾಸ್ಟ್ರಿಕ್ ವಾಸಿ ಆಗುತ್ತೆ. ಯಾರಿಗೆ ತಲೆನೋವಿದೆ, ತಲೆ ಸುತ್ತಿದೆ ಅಂತವ್ರು 6 ತಿಂಗಳು ತಗೋಬೇಕು ಇದೇ ಪುಡಿಯನ್ನು. ಯಾರಿಗೆ ಮೈಗ್ರೇನ್ ಇದೆ 3 ತಿಂಗಳವರೆಗೂ ತಗೋಬೇಕು ಅಥವಾ 6 ತಿಂಗಳವರೆಗೂ ತಗೋಬೇಕಾಗತ್ತೆ. ಬರೀ ಕೇವಲ ಹೊಟ್ಟೆ ಉಬ್ಬರಣೆ ಆಗೋದು, ಉಳಿತೆಗೆ ಬರೋದು ಇಂಥವ್ರಿದ್ರೆ ಕೇವಲ 1.5 ತಿಂಗಳಿಗೆ ಗುಣ ಆಗುತ್ತೆ. ಇದೇನು ಸಿಕ್ಕಿಲ್ಲ, ಇದೆಲ್ಲ ಮಾಡಕ್ ಶ್ರಮ ಅಂತ ಇಟ್ಕೊಳ್ಳಿ. ನೆಲ್ಲಿಕಾಯಿ ಪುಡಿಗೆ ಕಲ್ಲುಪ್ಪು ಹಾಕಿ ತಗೊಂಡ್ರೆ ವಾಸಿ ಆಗುತ್ತೆ. ಒಣ ದ್ರಾಕ್ಷಿಯನ್ನು ತಿಂತ ಬಂದರೂ ನಮಗೆ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ. ಹಿಂಗೆ ತಿಂದರೆ ಗಾಳಿ ಕೆಳಗಡೆ ಹೋಗುತ್ತೆ, ಒಣ ದ್ರಾಕ್ಷಿ ಜೀರ್ಣವನ್ನು ಇನ್ಕ್ರೀಸ್ ಮಾಡುತ್ತೆ. ಸರಿ, ಹೌದು. ಹೀಗೆ ಮಾಡೋದ್ರ ಮೂಲಕ ಈ ಥರದ್ದು ಬೇಕಾದಷ್ಟು ಔಷಧಿಗಳಿದೆ, ಅದನ್ನು ನಾವು ಬಳಸ್ಕೋಬೇಕು. ನಾನೀಗಾಗಲೇ ಹೇಳಿದಂಗೆ ಊಟದ ನಂತರ ನಾವು ಏನ್ ಮಾಡಬೇಕು, ಸ್ವಲ್ಪ ಬೆಲ್ಲವಾಗಿ ಇಟ್ಕೊಂಡ್ರೆ ಬೆಲ್ಲವು ಹೊಟ್ಟೆಯಲ್ಲಿರುವ ಆಸಿಡ್ ಅನ್ನ ನ್ಯೂಟ್ರಲೈಸ್ ಮಾಡುವ ಸಾಮರ್ಥ್ಯ ಇದೆ. ಹಾಲಿಗೆ ಬೆಲ್ಲವನ್ನು ಒಳಗೆ ಇರತಕ್ಕಂಥ ಆಸಿಡ್ ಅನ್ನ ನ್ಯೂಟ್ರಲೈಸ್ ಮಾಡುವ ಸಾಮರ್ಥ್ಯ ಇದೆ. ಮಜ್ಜಿಗೆ ಅತ್ಯಂತ ಹಾಲಿಗಿಂತ ಶ್ರೇಷ್ಠವಾದದ್ದು ಮಜ್ಜಿಗೆ. ಆ ಮಜ್ಜಿಗೆಯನ್ನು ಸಹ ನಾವು ಸ್ವಲ್ಪ ಸೇವನೆ ಮಾಡೋದ್ರ ಮೂಲಕ ನಾವು ಅಸಿಡಿಟಿಯನ್ನು ನಾವು ಕಡಿಮೆ ಮಾಡ್ಕೋಬಹುದು ಅಥವಾ ಗ್ಯಾಸ್ಟ್ರಿಕ್ ಅನ್ನು ಕಡಿಮೆ ಮಾಡಬಹುದು. ಈ ಬೆಲ್ಲದ ಬಗ್ಗೆ ಹೇಳಿದ್ರೆ ಅಲ್ಲೂ ಒಂದು ಕನ್ಫ್ಯೂಸ್ ಆಗುತ್ತೆ ನಮಗೆ. ಈ ಬೆಲ್ಲದಲ್ಲಿ ಸಿರಿಧಾನ್ಯದವರೇ ಒಂದು ಬೆಲ್ಲ ಅಂತ ಹೇಳ್ತಾರೆ, ಇವತ್ತು ಅಂಗಡಿಯಲ್ಲಿ ಸಿಗೋದೇ ಒಂದು ಬೆಲ್ಲ. ಇದರಲ್ಲಿ ಯಾವುದು ಉತ್ತಮ ಸರ್? ಸಿರಿಧಾನ್ಯವನ್ನು ಬಳಸಬೇಕು. ನಾವೆಲ್ಲರೂ ಸಹ ಸಿರಿಧಾನ್ಯವನ್ನು ಬಳಸಬೇಕು, ಇಲ್ಲ ಅಂತಲ್ಲ. ಆದರೆ ಸಿರಿಧಾನ್ಯವನ್ನು ಸಹ ನಾವು ನೋಡಿ ಬಳಸಬೇಕು. ಸಿರಿಧಾನ್ಯ ಉಷ್ಣ ಆಗಿರೋದ್ರಿಂದ ತಂಪಿನ ಆಹಾರ ಪದಾರ್ಥಗಳನ್ನು ಜೊತೆಗೆ ತಗೋಬೇಕು. ಜೊತೆಗೆ ಬೆಲ್ಲ ಯಾವುದು ಅಂದರೆ ಕೆಮಿಕಲೈಸ್ಡ್ ಬೆಲ್ಲ. ಎಲ್ಲವೂ ಕೆಮಿಕಲ್ ಮಯ ಆಗಿಬಿಟ್ಟಿರೋದ್ರಿಂದ ಇತ್ತೀಚೆಗೆ ಎಲ್ಲ ಸಾವಯವ ರೈತರು ಸಾವಯವ ಕೃಷಿಯಲ್ಲಿ ಮಾಡ್ತಿದ್ದಾರೆ. ಯಾವುದೇ ಆಹಾರ ಆಗ್ಬೋದು ಅಥವಾ ಹಣ್ಣು ಹಂಪಲಿರ್ಬೋದು, ಸೊಪ್ಪು ತರಕಾರಿಗಳಿರ್ಬೋದು, ಎಲ್ಲರೂ ಸಹ ವಿಷಮುಕ್ತವಾದಂತಹ ಆಹಾರ ಪದ್ಧತಿಗೆ ನಾವು ಬರಬೇಕು. ಸಾವಯವ ಆಹಾರವನ್ನು ತಗೋಬೇಕು, ನೈಸರ್ಗಿಕವಾದ ಆಹಾರವನ್ನು ತಗೋಬೇಕು. ಹೀಗಾದಾಗ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಕೆಮಿಕಲ್ಗಳು ಸೇರೋದಾಗಲಿ ನಮಗೆ ಕಡಿಮೆ ಆಗುತ್ತೆ. ಸಾತ್ವಿಕ ಆಹಾರವನ್ನು ತಗೋಬೇಕು. ಸಾತ್ವಿಕ ಆಹಾರವನ್ನು ತಗೊಳ್ಳೋದ್ರಿಂದ ನಮಗೆ ಸಾತ್ವಿಕ ಗುಣಗಳು ಸಹ ಬೆಳೆಯುತ್ತೆ.
ತಾಮಸಿಕ ಆಹಾರವನ್ನು ತಗೊಳ್ಳೋದ್ರಿಂದ ತಮೋಗುಣ ಬೆಳೆದಿದೆ. ಅಂದರೆ ಒಡೆದಾಡಬೇಕು, ಬಡ್ದಾಡಬೇಕು, ಕೊಚ್ಚಬೇಕು, ಕೊಲ್ಲಬೇಕು, ಈ ಥರದ ಭಾವನೆಗಳು ನಮಗೆ ಉತ್ಪತ್ತಿ ಆಗೋದು ಕಡಿಮೆ ಆಗುತ್ತೆ. ಇದು ಸಣ್ಣ ಪುಟ್ಟ ಅಲ್ಲ. ಇವತ್ತು ವಿಜ್ಞಾನಕ್ಕೆ ಅರ್ಥ ಆಗದೇ ಇದ್ರೆ ಅದು ಸತ್ಯ ಅಲ್ಲ ಅಂತ ನಾವು ತಿಳ್ಕೊಬೇಕಾಗಿಲ್ಲ. ಇದೆಲ್ಲವೂ ಸಹ ನೀವು ನಮ್ಮ ಸ್ವಂತ ಅನುಭವಕ್ಕೆ ಬರುತ್ತೆ. ನೀವು ನೋಡಿ, ಇದನ್ನು ಈ ಸಿಸ್ಟಮ್ನ ನೀವು ಅಡಾಪ್ಟ್ ಮಾಡ್ಕೊಂಡು ನೋಡಿ, ನಿಮ್ಮ ಆಹಾರ ವಿಹಾರ ವಿಚಾರಗಳನ್ನು ನೀವು ಸರಿಯಾಗಿ ನೀವು ಚಿಂತನೆ ಮಾಡ್ತಾ ಹೋದರೆ ಗ್ಯಾಸ್ಟ್ರಿಕ್ ಮುಕ್ತವಾಗಿ, ಜೊತೆಗೆ ರೋಗ ಮುಕ್ತವಾಗಿ ನಾವು ಬದುಕನ್ನು ಮಾಡ್ಬೋದು. ನನ್ನ ಪ್ರಕಾರ ಇವತ್ತಿಗೆ ಈ ಕಲಿಯುಗದಲ್ಲಿ ಏನಪ್ಪಾ ಅಂತಂದರೆ, ಯಾರಿಗೆ ಗ್ಯಾಸ್ಟ್ರಿಕ್ ಇಲ್ಲ, ಮೋಷನ್ ಪ್ರಾಬ್ಲಮ್ ಇಲ್ಲ, ಅವರೇ ಆರೋಗ್ಯವಂತರು. ಯಾರು ತಮ್ಮ ಎದೆಯಿಂದ ಹೊಟ್ಟೆಯನ್ನು ಮುಂದೆ ಬೆಳೆಸ್ಕೊಂಡಿಲ್ಲ ಅವರು ಆರೋಗ್ಯವಂತರು. ಹಿಂದೆ ಹೇಳಿದ್ದಾರೆ, 5,000 ವರ್ಷದ ಹಿಂದೆ ಚರಕ ಸುಶ್ರುತ ಮುನಿಗಳು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ, ಹಿತ ಬುಕ್, ಮಿತ ಬುಕ್, ಆಶಾಕ ಬುಕ್ ಅಂತ ಹೇಳಿದ್ದಾರೆ. ಅಂದರೆ ಅರ್ಥ, ಹಿತವಾದದ್ದನ್ನು ತಿನ್ನು, ಮಿತವಾಗಿ ತಿನ್ನು, ಆಸೆಯಿಂದ ತಿನ್ಬೇಡ. ಈಗ ನನ್ನ ಬದುಕಲ್ಲಿ ನಾನು ಇವತ್ತು ಇಡೀ ದೇಶದಲ್ಲಿ ಹಿತ ಬುಕ್, ಮಿತ ಬುಕ್, ಆಶಾಕ ಬುಕ್, ಋತು ಬುಕ್ ಅನ್ನೋದ್ರ ಜೊತೆಗೆ ವಿಷಾಕ ಬುಕ್ ಅಂದರೆ ವಿಷವನ್ನು ತಿನ್ನಬೇಡ ಅಂತ ಸಾರ್ತಾ ಇದ್ದೀನಿ. ಆಯಿತು ಡಾಕ್ಟರ್, ಇವತ್ತು ನಿಜಕ್ಕೂ ಇದ್ರ ಮಾಹಿತಿ ಇರಲಿಲ್ಲ. ಇವತ್ತು ನಮ್ಮ ಶರೀರದ ಎಲ್ಲ ಕಾಯಿಲೆಗಳಿಗೂ ಗ್ಯಾಸ್ಟ್ರಿಕ್ಗೆ ಮೂಲ ಕಾರಣ. ಈ ಗ್ಯಾಸ್ಟ್ರಿಕ್ ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ, ಮತ್ತೆ ಇದು ಹೆಂಗೆ ಹೆಚ್ಚಾಗ್ತದೆ ಅಂತ ಮಾಹಿತಿ ಕೊಟ್ಟಿದ್ದೀರಿ. ಕೊನೆಗೆ ನಾವು ಬದುಕು ಉಳಿಬೇಕಾದ್ರೆ ಈ ಏನು ಫುಡ್ ಲಾಸ್ಟ್ಗೆ ಹಿತ ಮಿತ ಅಂತ ಹಾಸ್ಯ ಅಂತ ಹೇಳಿದ್ರು, ಇದನ್ನು ನಾವೆಲ್ಲರೂ ಅನುಸರಿಸ್ತೀವಿ. ಎಲ್ಲರೂ ಅನುಸರಿಸೋಣ. ಅಟ್ಲೀಸ್ಟ್ ಒಬ್ಬ ಡಾಕ್ಟರ್ ಹೇಳಿದಾಗ ಅವ್ರ ಮಾತಿಗೆ ಮಾನ್ಯತೆ ಕೊಡೋಣ, ಅಥವಾ ಅವ್ರು ಹೇಳಿದ್ರು ಸರಿಯೋ ತಪ್ಪು ಅಂತೇಳಿ ನಾವು ನಾವು ವಿಮರ್ಶೆ ಮಾಡಿಕೊಂಡು ಇನ್ನಾದರೂ ನಾವು ಚೆನ್ನಾಗಿ ಬದುಕೋಣ ಅಂತ ಹೇಳ್ತಾ, ನಮಗೆ ಇಷ್ಟೊಂದು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಈಗ ಯಾವುದೇ ದೀರ್ಘಕಾಲೀನ ವ್ಯಾಧಿಗಳಾಗಲಿ ವಾಸಿ ಮಾಡಬೇಕಂದ್ರೆ ಮೊದಲು ಗ್ಯಾಸ್ಟ್ರಿಕ್ ಮೋಷನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು. ಯಾವಾಗ ನಾವು ಗ್ಯಾಸ್ಟ್ರಿಕ್ ಮೋಷನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋತೀವಿ, ಆಗ ಎಲ್ಲ ದೀರ್ಘಕಾಲೀನ ವ್ಯಾಧಿಗಳನ್ನು, ಇವತ್ತೇನು ಆಧುನಿಕ ವಿಜ್ಞಾನ ದೀರ್ಘಕಾಲಿಗಳು ವಾಸಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಆ ಎಲ್ಲ ಕಾಯಿಲೆಗಳಿಗೂ ಸಹ ಮದ್ದಿದೆ. ನಮಸ್ತೆ.